ಜೊತೆಗೆ ಮಾಡಿ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನಶ್ಚ ಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವಿಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮನಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹೈಗ್ರೀವ ಪದಾಶ್ರಯಾನ್ ಸತ್ಯಧೀರ ಕರಾಬ್ಜೋತ್ಥ ಜ್ಞಾನ ವೈರಾಗ್ಯ ಸಾಗರಃ ಸತ್ಯ ಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಆಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನಿತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ನನಾಮ ಕುರ್ವಂತಿ ಮಮೇತಿ ನೂನಂ ಸಪೂತನಾದೀನ್ ವಿನಿಹತ್ಯ ಮಾತುಃ ಪ್ರದರ್ಶ್ಯ ವಿಶ್ವೇ ಜಠರೇ ಸ್ವಶಕ್ತ್ಯ ಬಹೂನಿ ನಾಮಾನಿ ಬಭಾರ ಬಾಲಃ. ಕೃಷ್ಣನಿಗೆ ಪೂತನೆಯ ಸಂಹಾರವನ್ನ ಮಾಡಿ ಆ ಶಕಟಾಸುರನನ್ನ ಸಂಹಾರ ಮಾಡಿದ ಮೇಲೆ ತೃಣಾವರ್ತನನ್ನ ಸಂಹಾರ ಮಾಡಿ ಆದರೂ ಕೃಷ್ಣನಿಗೆ ಇನ್ನೂ ನಾಮಕರಣ ಆಗಿರ್ಲಿಲ್ಲ. ಇನ್ನು ನಾಮಕರಣವೇ ಮಾಡಿರ್ಲಿಲ್ಲ ಭಗವಂತನಿಗೆ. ಅದಕ್ಕೆ ದೇವರ ವಚನ ಮಾಡಿದ್ನ, ಇವರೇನ್ ನಮಗ್ ನಾಮಕರಣ ಮಾಡಲ್ಲ ಅಂತ ಹೇಳಿ ತಾನೇ ಪೂತನೆಯ ಸಂಹಾರವನ್ನ ಮಾಡಿ ಪೂತನಾ ಜೀವಿತಹಾರಹ ಅಂತ ತಾನೇ ಬಿರುತ್ತ ಮಾಡ ಶಕಟಾಸುರನನ್ನ ಸಂಹಾರ ಮಾಡಿ ಶಕಟಾಸುರ ಭಂಜನ, ತೃಣಾವರ್ತನನ್ನ ಸಂಹಾರ ಮಾಡಿ ತೃಣಾವರ್ತ ತೃಣೀಕರ್ತ ಅಂತ ತಾನೇ ಹೆಸರುಗಳನ್ನ ತಾನೇ ತೆಗೆದುಕೊಂಡ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಗರ್ಗಾಚಾರ್ಯರು ಬಂದರು, ಅವರೇ ಕುಲಪುರೋಹಿತರು. ಗರ್ಗಾಚಾರ್ಯರು ಬಂದು ನಾಮಕರಣವನ್ನ ಮಾಡಿದರು. ಅಥ ಇತ್ಯ ಗರ್ಗಃ ಕಿಲ ರಾಮ ಕೃಷ್ಣೌ ಚಕಾರ ನಾಮ್ನಾ ವಿನತೌ ಸುತೌ ತೌ. ಬಲರಾಮ ಕೃಷ್ಣ ಇಬ್ಬರು ಇದ್ರು. ಇಬ್ಬರಿಗೂ ರಾಮ ಮತ್ತು ಕೃಷ್ಣ ಅಂತ ನಾಮಕರಣವನ್ನ ಮಾಡಿದರು. ಹೀಗಾಗಿ ಆ ಎರಡು ಹೆಸರುಗಳನ್ನ ತಾವು ಇಟ್ಟ ಮೇಲೆ ಈ ಕೃಷ್ಣ ಎನ್ನುವ ಹೆಸರನ್ನು ಯಾಕೆ ದೇವರಿಗೆ ಇಟ್ರು ಅಂತ ಅದರ ಕಾರಣವನ್ನ ಹೇಳ್ತಾರೆ. ಅನಂತ ನಾಮಾಪಿ ಸ ಕೃಷ್ಣ ಸಂಜ್ಞ. ದೇವರಿಗೆ ಎಷ್ಟು ಹೆಸರಿದೆ, ಅನಂತ ಹೆಸರುಗಳು ಭಗವಂತನಿಗಿದೆ. ಆದರೂ ಕೃಷ್ಣ ಎಂಬ ಸಂಜ್ಞೆಯನ್ನ ಹೊಂದಿದನಂತ. ಗರ್ಗಾಚಾರ್ಯರು ಕೊಟ್ಟ ಹೆಸರದು ಕೃಷ್ಣ ಅಂತ. ಯಾಕೆ ಅಂದ್ರೆ ಅವನಿಗೆ ಅನೇಕರು ಹೇಳುವಂತಹ ಹೆಸರುಗಳು ಇದ್ದರೂ ಕೂಡ ತುಂಬಾ ಪ್ರೀತ್ಯಾಸ್ಪದರು ಹೇಳುವಂತಹ ಹೆಸರುಗಳೇ ಪ್ರೀತಿಗೆ ಕಾರಣ. ಬೇಕಾದಷ್ಟು ಹೆಸರು ಇರತ್ತೆ. ನಮಗ್ ತುಂಬಾ ಬೇಕಾದವ್ರ ಪ್ರೀತಿಯಿಂದ ಒಂದು ನಿಕ್ ನೇಮ್ ಕರೀತಾರಲ್ಲ, ಅದು ನಮಗ್ ಇಷ್ಟ ಇರುತ್ತೆ. ಈಗ ನಮಗೇನೋ ಹೆಸರು ಇರುತ್ತೆ, ಸ್ವಾಮಿಗಳೇನೋ ಪ್ರೀತಿಯಿಂದ ಒಂದು ಹೆಸರು ಹೇಳಿದ್ರೆ ಆ ಹೆಸರಿನ ಮೇಲೆ ಜಾಸ್ತಿ ಅಭಿಮಾನ ಇರುತ್ತೆ. ಹಾಗೆ ಗರ್ಗಾಚಾರ್ಯರ ಬಗ್ಗೆ ಕೃಷ್ಣನಿಗೆ ಬಹಳ ಪ್ರೀತಿ ಇರುತ್ತೆ. ಬ್ರಾಹ್ಮಣರ ಬಗ್ಗೆ ಬಹಳ ವಿಶೇಷವಾದ ಗೌರವ ಪ್ರೀತಿ ಭಗವಂತನಿಗೆ. ಹೀಗಾಗಿ ಅನೇಕ ನಾಮಗಳಿದ್ರು ಕೂಡ ಅವನಿಗೆ ಕೃಷ್ಣ ಅನ್ನೋ ನಾಮ ಬಹಳ ಇಷ್ಟ ಆಯ್ತದ. ಯಾಕೆಂದ್ರೆ ತುಂಬಾ ಪ್ರೀತಿಯಿಂದ ಕರೆದವರು, ಪ್ರೀತಿ ಇದ್ದವರು ಕರೆದವರು ನಾಮ ಇಷ್ಟ ಆಗತ್ತೆ. ಪ್ರಿಯರಿತ ಪ್ರೀತಿ ಕರೋಹಿ ಲೋಕೆ ಅಂತ ವಾದರಾಜರು ಅಂತಾರೆ. ಆ ಕೃಷ್ಣ ಹೇಗಿದ್ದ ಅಂತಂದ್ರೆ ಮತ್ತೆ ಬಹಳ ಅದ್ಭುತವಾದಂತಹ ಚಂದ್ರನ ವಂಶದಲ್ಲಿ ಹುಟ್ಟಿದವನು ಕೃಷ್ಣ. ಚಂದ್ರ ಏನಾಗ್ತಾನೆ, ಕೃಷ್ಣ ಪಕ್ಷದಲ್ಲಿ ಕಳಾಹೀನನಾಗ್ತಾನೆ. ಶುಕ್ಲ ಪಕ್ಷದಲ್ಲಿ ಚಂದ್ರನ ಕಲೆಗಳು ಬೆಳೆಯುತ್ತೆ. ಹುಣ್ಣಿಮೆಗೆ ಪೂರ್ಣ ಚಂದ್ರನನ್ನ ನೋಡುತ್ತೇವೆ. ಕೃಷ್ಣ ಪಕ್ಷದಲ್ಲಿ ನೋಡ್ರಿ, ಇವತ್ತು ಅಮಾವಾಸ್ಯ, ಚಂದ್ರನ ದರ್ಶನವೇ ಆಗೋದಿಲ್ಲ. ಚಂದ್ರ ಕಳಾಹೀನವಾಗಿ ಬರ್ತಾನೆ. ಒಂದೊಂದೇ ಕಲೆಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ತನ್ನ ವೈರಿಗಳ ಹೆಂಡಂದಿರ ಮುಖಚಂದ್ರವನ್ನ ಕಾಂತಿಹೀನನ್ನಾಗಿ ಮಾಡ್ತೀನಿ ಅಂತ ತಿಳಿಸ್ಲಿಕ್ಕೆ ತಾನು ಕೃಷ್ಣ ಪಕ್ಷದಲ್ಲೇ ಅವತಾರ ಮಾಡಿದ್ದು, ಕೃಷ್ಣ ಅಂತ ಹೆಸರಿಟ್ಟುಕೊಂಡಿದ್ದು ದೇವರು. ಹೀಗೆ ತಾನು ಆ ಕೃಷ್ಣ ಎಂಬ ಹೆಸರನ್ನ ಇಟ್ಟುಕೊಂಡಿದ್ದಾನೆ. ಮತ್ತೊಂದೇನು ಅಂತಂದ್ರೆ, ತನ್ನ ನೋಟದಿಂದ ಯಾರು ಅವನನ್ನ ನೋಡ್ತಾರೆ
ಅವರನ್ನ ಕರ್ಷಣೆ ಮಾಡುವ ಶಕ್ತಿ ಇದೆ. ಕೃಷ್ಣ ಅಂದ್ರೇನು? ಕರ್ಷತಿ, ಆಕರ್ಷತಿ ಅಂತ ಅರ್ಥ. ಕೆಲವರು ಇರ್ತಾರ, ಅವರನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ, ಅವರ ಮಾತುಗಳನ್ನ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಹಾಗೆ ಕೆಲವರ ಸೌಂದರ್ಯ ಇರುತ್ತಲ್ಲ, ಹಾಗೆ ಭಗವಂತ ನಿಜವಾಗಿ ಕೃಷ್ಣ ಅಂತ. ಯಾಕೆ ಅಂದ್ರೆ ಮನಾಂಸ ಸರ್ವಾಣ್ಯ ಅಪಕರ್ಷತಿ, ಎಲ್ಲಾರ ಮನಸ್ಸನ್ನ ಅಪಕರ್ಷಣೆ ಮಾಡ್ತಾನ. ಅಂತರಿಂದ ಇವನಿಗೆ ಗರ್ಗಾಚಾರ್ಯರು ಕೃಷ್ಣ ಎಂಬುದಾಗಿ ಹೆಸರನ್ನ ಇಟ್ಟದ್ದು ಸಾರ್ಥಕ. ಮತ್ತು ಅವನು ಭೂಮಿಯಲ್ಲಿದ್ದರೂ ಕೂಡ ಯಾವಾಗಲೂ ಆನಂದಪೂರ್ಣ. ಈಗ ದೇವತೆಗಳಿಗೆ ಭಗವಂತನಿಗೆ ವ್ಯತ್ಯಾಸ ಇದೆ. ದೇವತೆಗಳು ಅವತಾರ ಮಾಡ್ತಾರೆ, ಭಗವಂತ ಲಕ್ಷ್ಮೀ ದೇವಿ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಆದ್ರೆ ಭಗವಂತ ಲಕ್ಷ್ಮೀ ದೇವಿ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವರ ಮೂಲ ರೂಪಕ್ಕೆ ಸಮಾನವಾದಂತಹ ಶಕ್ತಿನೇ ಇರುತ್ತೆ. ಅಂದ್ರೆ ಆ ಶಕ್ತಿ ಹ್ರಾಸ ಆಗೋದಿಲ್ಲ, ಬುದ್ಧಿ ಹ್ರಾಸ ಆಗಲ್ಲ. ಇಂದ್ರಾದಿ ದೇವತೆಗಳಿಗೆ ಹಾಗಿಲ್ಲ, ಮೂಲ ರೂಪಕ್ಕೆ ಏನು ಶಕ್ತಿ ಇರುತ್ತೋ ಅವತಾರ ಮಾಡಿದಾಗ ಆ ಶಕ್ತಿ ಇರೋದಿಲ್ಲ. ಅದಕ್ಕೆ ರಾಮಾಯಣದಲ್ಲಿ ಅನೇಕ ಕಡೆಗೆ ಶೇಷದೇವರಿಗೆ ಅರ್ಥಾತ್ ಲಕ್ಷ್ಮಣನಿಗೆ ವಾಯುದೇವರಂತ ನಿನ್ನ ಮೂಲ ರೂಪದ ಸ್ಮರಣೆ ಮಾಡಿಕೊ. ಆ ಮೂಲ ರೂಪದ ಸ್ಮರಣೆ ಮಾಡಿಕೊಂಡ್ರೆ ಅವರಿಗೆ ಎನರ್ಜಿ ಬರುತ್ತೆ, ರೀಚಾರ್ಜ್ ಆಗತ್ತೆ ಬಾಡಿ. ಅಂದ್ರೇನು? ಅವತಾರ ರೂಪದಲ್ಲಿ ಮೂಲ ರೂಪದ ಶಕ್ತಿ ಇತರ ದೇವತೆಗಳಿಗಿಲ್ಲ. ಆದ್ರೆ ಭಗವಂತ ಲಕ್ಷ್ಮೀದೇವಿ ವಾಯುದೇವರಿಗೆ ಹಾಗಿಲ್ಲ, ಅವ್ರಿಗೆ ಮೂಲ ರೂಪದಲ್ಲಿ ಏನ್ ಶಕ್ತಿ ಇದೆಯೋ ಅವತಾರದಲ್ಲಿ ಅಷ್ಟೇ ಶಕ್ತಿ ಇರುತ್ತೆ. ಹೀಗಾಗಿ ಈ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದ್ರು ಆನಂದ ಪೂರ್ಣನೇ ಅವನ ಆನಂದದಲ್ಲಿ ಏನು ಹ್ರಾಸ ಆಗಿಲ್ಲ. ಹಾಗೂ ಭೂಮಿಗೆ ಸುಖವನ್ನ ಕೊಡ್ತಾನೆ, ಸುಖೀಧರಣ್ಯಾಹ ಸುಖದಾಯಕ. ಇಂತಹ ಭಗವಂತ ಆದರೂ ಅವನನ್ನ ಕೃಷ್ಣ ಅಂತ ಕರೀತಾ ಇದ್ದಾರೆ. ಈ ಕೃಷ್ಣ ಯಾರು ಅಂದ್ರೆ ಕೃಷ್ಣನ ಕೇಶ ಸ್ವರೂಪ. ಕೃಷ್ಣಾವತಾರ ಅಂದ್ರೇನು? ಮೂಲರೂಪಿಯಾದ ಭಗವಂತನ ಒಂದು ಕಪ್ಪು ಕೂದಲು, ಅದು ಕೃಷ್ಣಾವತಾರ. ಹೀಗಾಗಿ ತಮದ್ಭುತಂ ಬಾಲಕಂ ಅಂಬುಜೆ ಕ್ಷಣಂ ಅಂತ ಭಾಗವತದಲ್ಲಿ ದೇವರ ಅವತಾರ ಮಾಡಿದ ಶ್ಲೋಕ ಅದು ಭಾಗವತದಲ್ಲಿ ಬರುತ್ತೆ. ತಮದ್ಭುತಂ ಬಾಲಕಂ ಅಂತ ಅಲ್ಲಿ ಶಬ್ದವನ್ನು ಬಳಸಿದ್ದಾರೆ. ಅದ್ಭುತಂ ಬಾಲಕಂ ಅಂತ ಭಾಗವತ ವರ್ಣನೆ ಮಾಡಿ. ದೇವರ ಅವತಾರ ಮಾಡಿದಾಗ ಹೇಗಿದ್ದ? ಅದ್ಭುತ ಬಾಲಕ, ಚತುರ್ಭುಜ, ಶಂಖ ಗದಾದ್ಯುಧ ಇದೆ. ಅಲ್ಲಿ ಬಾಲಕ ಅನ್ನೋ ಶಬ್ದಕ್ಕೆ ಬಾಲ ಅಂದ್ರೆ ಕೂದಲು, ಬಾಲ ಏವ ಬಾಲಕ ಅಂತ ಧರ್ಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಆ ಮೂಲರೂಪಿಯಾದ ಭಗವಂತನ ಒಂದು ಕಪ್ಪು ಕೂದಲು. ಶುಕ್ಲಕೇಶನೇ ಬಲರಾಮ, ಕೃಷ್ಣಕೇಶನೇ ಕೃಷ್ಣ. ಆದ್ದರಿಂದಾಗಿ ಇವನನ್ನ ಕೃಷ್ಣ ಅಂತ ಕರೆದದ್ದು ಬಹಳ ಉತ್ತಮವಾದದ್ದು. ಕೃಷ್ ಎಂಬ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ ನೋಡಿ. ಕೃಷಿ ಅಂತ ನಾವು ವ್ಯವಹಾರ ಮಾಡ್ತೇವೆ. ಕೃಷಿ ಮಾಡುವ ಜಾಗ ಅಂದ್ರೇನು? ಈ ರೈತರೆಲ್ಲ ಏನು ಭೂಮಿಯನ್ನ ಬಿತ್ತನೆ ಮಾಡ್ತಾರೆ, ಅದಕ್ಕೆ ಕೃಷಿ ಭೂಮಿ ಅಂತ ಕರಿತೀವಿ. ಕೃಷ್ ಈ ಅದು ಕೃಷ್ ಅಂದ್ರೆ ಭೂಮಿ, ಅಲ್ಲಿ ಬಿತ್ತನೆ ಮಾಡ್ತಾರ, ಅದರಿಂದ ಅದು ಕೃಷಿ. ಹಾಗಾದ್ರೆ ಕೃಷ್ ಅನ್ನೋ ಧಾತುವಿಗೆ ಭೂಮಿ ಅಂತ ಅರ್ಥ. ನ ಅನ್ನೋ ಶಬ್ದಕ್ಕೆ ಸುಖ ಅಂತ ಅರ್ಥ. ಭೂಮಿಗೆ ಸುಖವನ್ನ ಕೊಡ್ಲಿಕ್ಕೆ ಅವತಾರ ಮಾಡಿದ್ದಾನೆ. ಭೂದೇವಿ ಪ್ರಾರ್ಥನೆ ಮಾಡಿದ್ದು ನನ್ನ ಎಲ್ಲಾ ಕಷ್ಟಗಳನ್ನ ನೀನು ಪರಿಹಾರ ಮಾಡ್ಬೇಕು, ಬಂದು ನೀನೇ ಈ ಭೂಭಾರವನ್ನ ಹರಣ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ, ಭೂಮಿಗೆ ಭಾರವನ್ನ ಕಡಿಮೆ ಮಾಡಿ ಸುಖ ಕೊಡ್ಲಿಕ್ಕೆ. ಆದ್ದರಿಂದ ಇವನು ಕೃಷ್ಣ. ಎಷ್ಟು ಚೆನ್ನಾಗಿ ವಾದರಾಜರು ವ್ಯಾಖ್ಯಾನವನ್ನ ಮಾಡ್ತಾರೆ ನೋಡ್ರಿ. ಹೀಗಾಗಿ ಅವನನ್ನ ಕೃಷ್ಣ. ಕೃಷಿಭೂರ್ ವಾಚಕ ಶಬ್ದ ನರ್ ನಹ ಚ ನಿವೃತ್ತಿರ್ವಾಚಕ ಅಂತ ಗೀತಾ ಭಾಷ್ಯದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಸಾಮಾನ್ಯವಾಗಿ ಬೇರೆ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಆಗಲೇ ಹೇಳಿದಂತೆ ಅವರ ಶಕ್ತಿ ಹ್ರಾಸಗಳು ಆಗತ್ತೆ, ಶಕ್ತಿ ಸಾಮರ್ಥ್ಯ ಕಡಿಮೆ ಆಗತ್ತೆ. ಸರ್ವೋತ್ತಮನಾದಂತಹ ಕೃಷ್ಣನಿಗೆ, ಲಕ್ಷ್ಮೀ ದೇವಿಗೆ ಸರ್ವಾತ್ಮನ ಅದು ಆಗೋದಿಲ್ಲ. ಆದ್ದರಿಂದಾಗಿ ಅಂತಹ ಭಗವಂತ ಯಾವಾಗಲೂ ಸುಖವಾಗಿರ್ತಾನೆ. ಯತಶ್ಚ ದೈತ್ಯೇಯ ಕದಂಬ ಕಕ್ಷ ಚಯಸ್ಯ ವಿಧ್ವಂಸ ವಿಧೋ ಮುರಾರಿಹಿ. ಈ ಭಗವಂತ ಇವನನ್ನ ಕೃಷ್ಣ ಅಂತ ಯಾಕೆ ಕೊಂಡಾಡಿದರು ಅಂದ್ರೆ, ಎಲ್ಲಾ ದೈತ್ಯರ ಗುಂಪು, ಆ ದೈತ್ಯರ ಗುಂಪಿನ ರಾಶಿ, ಆ ರಾಶಿ ಇವನು ಬೆಂಕಿ ಅಂತ ಇದ್ದಾನೆ, ಕಾಡ್ಗಿಚ್ಚಿನಂತೆ ಪ್ರಳಯಾಗ್ನಿ ಅಂತ ಇದ್ದಾನೆ. ಆದ್ದರಿಂದ ಇವನನ್ನ ಕೃಷ್ಣ ಅಂತ ಕರೆದ್ರು. ಅಂದ್ರೆ ಕೃಷ್ಣ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಅದರಲ್ಲಿ ಒಂದು ಅರ್ಥ ಏನು ಅಂದ್ರೆ ಅಗ್ನಿ ಅಂತ ಒಂದು ಅರ್ಥ ಇದೆ. ಕೃಷ್ಣ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ ಇದೆ. ಹೀಗಾಗಿ ಈ ದೈತ್ಯ ವೃಂದಕ್ಕೆ ಅಗ್ನಿಪ್ರಾಯನಾಗಿದ್ದಾನೆ ಭಗವಂತ. ಆದ್ದರಿಂದ ಅವನನ್ನ ಕೃಷ್ಣ ಅಂತ ಕರೆದ್ರು ಅಂತ ವಾದರಾಜರು ಆ ಕೃಷ್ಣ ಅನ್ನೋ ದೇವರ ಗರ್ಗಾಚಾರ ಇಟ್ಟ ಹೆಸರಿಗೆ ಹೀಗೆ ಅನೇಕ ಅರ್ಥಗಳನ್ನ ತಿಳಿಸ್ತಾರೆ. ಆದ್ಮೇಲೆ ದೇವರು ಅಂಬೆಗಾಲಿಡ್ಲಿಕ್ಕೆ ಆರಂಭ ಮಾಡಿದ. ಮಕ್ಕಳು ಹೇಗೆ ಮಾಡ್ತಾರೋ
ದೇವರ ಹಾಗೆ ಮಾನುಷ ಶರೀರಿಯಾಗಿ ದೇವರ ಅವತಾರವನ್ನ ಮಾಡಿದಾಗ ಮನುಷ್ಯರಂತೆ ವರ್ತನೆಯನ್ನ ಮಾಡ್ತಾರೆ. ಅದು ಭಗವಂತ ಯಾವಾಗಲೂ ಹಾಗೆ ಭೂಮಿಯಲ್ಲಿ ಮನುಷ್ಯರಂತೆ ಈಗ ಅವತಾರ ಮಾಡಿದ. ನೋಡ್ರಿ, ಪುಟ್ಟ ಮಗು ಹಾಲು ಕುಡ್ದ, ಆಮೇಲೆ ಏನ್ ಮಾಡಿದ, ಅಂಬೆಗಾಲು ಇಡ್ಲಿಕ್ಕೆ ಆರಂಭ ಮಾಡಿದ. ಅಂಬೆಗಾಲು ಯಾಕಿಟ್ಟ ದೇವರು? ವಾದರಾಜರು ಕಲ್ಪನೆ ಮಾಡ್ತಾರೆ, ಬಹಳ ಅದ್ಭುತವಾದ ಕಲ್ಪನೆ. ಯಾಕೆ ಅಂಬೆಗಾಲಿಟ್ಟ ಅಂತಂದ್ರೆ, ಅಲ್ಲಿದ್ದ ಗೋಪಿಕಾಸ್ತಿರಲ್ಲ ದಿನಾ ಬಂದು ಕೃಷ್ಣನ್ ನೋಡ್ಬೇಕು, ನೋಡಿ ಕೃಷ್ಣನಲ್ಲಿ ಪ್ರೇಮ, ಕೃಷ್ಣನಲ್ಲಿ ಭಕ್ತಿ, ಆ ಭಕ್ತಿ ಪಾಶದಿಂದ ದೇವರನ್ನ ಕಟ್ಟಿ ಹಾಕ್ಬಿಟ್ಟಿದ್ರು. ಈಗ ಕಾಲಿಗೆ ಹಗ್ಗ ಕಟ್ಟಿ ಕೂಡ್ಸಿದ್ರೆ ಮನುಷ್ಯ ಅನಿವಾರ್ಯವಾಗಿ ಮೊಣಕಾಲಿಂದ ನಡಿಬೇಕು. ಎಲ್ಲಾದ್ರೂ ಸರಿಬೇಕು ಅಂದ್ರೆ ಕಾಲಿಗೆ ಹಗ್ಗ ಕಟ್ಟಿ ಕೂಡ್ಸಿದ್ರೆ ಹೆಂಗ್ ನಡಿಬೇಕು? ಮೊಣಕಾಲಿಂದ ಸರಿತಾರ. ಬೇಕಾದ್ರೆ ಮನೆಗೆ ಹೋಗಿ ಒಂದ್ಸರಿ ಕಟ್ಕೊಂಡ್ ನೋಡ್ರಿ, ಮೊಣಕಾಲಿಂದ ನಡಿಬೇಕು. ಅಂಬೆಗಾಲೇ ಇಡ್ಬೇಕು, ಅವಾಗ ಎರಡು ಕೈ ಎರಡು ಕಾಲುವರಿ ನಡಿಬೇಕು. ಹಾಗೆ ಭಗವಂತ ವ್ರಜಾಂಗನಾನಾಂ ಸ್ಮರತಾಂ ಮುನೀನಾಂ ಅಭೇದ್ಯ ಹೃತ್ಯ ಪ್ರಣಯಾಖ್ಯಧಾಮ್ನ, ಇವರೆಲ್ಲ ಪ್ರೀತಿ ಭಕ್ತಿ ಪಾಶದಿಂದ ಪ್ರೇಮದಿಂದ ಕಟ್ಟಿ ಬಿಟ್ಟಿದ್ದಾರೆ ದೇವರನ್ನು. ಅದಕ್ಕೆ ದೇವರು ಅಂಬೆಗಾಲಿಟ್ಟು ಕರ್ಮ ಮಾಡಿದ ಅಂತ ವಾದರಾಜರು ವರ್ಣನೆಯನ್ನ ಮಾಡ್ತಾರೆ. ಆಮೇಲೆ ಆ ಭಗವಂತ ಕಾಲುಗಳನ್ನ ಕಟ್ಟಿ ಹಾಕಿದಾಗ ಸರ್ವಶಕ್ತನಾದ ಭಗವಂತ ಅದನ್ನ ಬಿಡಿಸ್ಕೊಳ್ಲಿಕ್ಕೆ ಸಮರ್ಥ. ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕ, ಇಡೀ ಜಗತ್ತಿನ ಎಲ್ಲಾ ಜೀವ ಜಂತುಗಳ ಭವಬಂಧವನ್ನ ಬಿಡಿಸುವ ಮೋಚಕ ಮುಕುಂದ ಭಗವಂತ. ಅವನಿಗೆ ಯಾರೋ ಪ್ರೇಮ ಪಾಶದಿಂದ ಕಟ್ಟಿದ ಹಗ್ಗವನ್ನು ಅವನಿಗೆ ಬಿಡಿಸ್ಕೊಳ್ಲಿಕ್ಕಾಗಲ್ಲೇನು? ಆಗತ್ತೆ, ಆದ್ರೆ ಬಿಡಿಸ್ಕೊಳ್ಳಿಲ್ಲ ದೇವ್ರು. ಯಾಕೆಂದ್ರೆ ಅದನ್ನ ಭಕ್ತಿಯಿಂದ ಕಟ್ಟಿದ್ರು. ಯಾವ್ದನ್ನ ಭಕ್ತಿಯಿಂದ ಕಟ್ತಾರೋ ಅದನ್ನ ದೇವರು ಬಿಡಿಸಿಕೊಳ್ಳೋದಿಲ್ಲ ಅಂತ ವಾದರಾಜರು ಹೇಳ್ತಾರೆ. ಹೀಗಾಗಿ ಸ್ತ್ರೀಯರು ಪುರುಷರು ಎಲ್ಲಾ ಯೋಗ್ಯರು ಹರಿಭಕ್ತರಾಗಬಹುದು ಭಕ್ತಿಯಿಂದ ದೇವರನ್ನ ಸ್ತೋತ್ರ ಮಾಡಿದ್ರೆ. ಯಾವ ಜಾತಿ ಮತ ಮಠ ಯಾವ ಭೇದ ಇಲ್ಲ, ದೇವರ ಭಕ್ತರಾಗ್ಲಿ ಯಾರು ಬೇಕಾದ್ರೂ ಭಗವಂತನನ್ನ ಪ್ರೇಮದಿಂದ ಪ್ರೀತಿಯಿಂದ ಕಟ್ಟಿ ಹಾಕ್ಬಹುದು. ಅದಕ್ಕೆ ಗೋಪಿಕಾ ಸ್ತ್ರೀಯರೇ ಸಾಕ್ಷಿ ಅಂತ ವಾದರಾಜರು ಅಂತಾರೆ. ಮತ್ತೊಂದು ಕಾರಣ ಬಹಳ ಚೆನ್ನಾಗಿ ಹೇಳ್ತಾರೆ. ಅಂಬೆಗಾಲಿಟ್ಟಿಕ್ಕೆ ಇನ್ನೊಂದು ಕಾರಣ ಇದೆ ಅಂತಾರೆ ವಾದರಾಜರು. ಏನ್ ಕಾರಣ ಇದೆ? ಅನೇಕ ಲೋಕಾನುದರೇ ವಿಧಾಯ, ದೇವರು ಎಲ್ಲಾ ಲೋಕಗಳನ್ನ ತನ್ನ ಹೊಟ್ಟೆ ಒಳಗೆ ಇಟ್ಕೊಂಡ್ಬಿಟ್ಟಿದ್ದ. ನಿನ್ನೆ ಹೇಳಿದ ಹಾಗೆ ಎಲ್ಲಾ ಲೋಕಗಳನ್ನ ಅವನ ಉದರದಲ್ಲಿ ಇಟ್ಟುಕೊಂಡು ಪ್ರಳಯ ಕಾಲದಲ್ಲಿ ಮಲಗ್ತಾನಲ್ಲ ಭಗವಂತ. ಅವನು ಶಿಶುರೂಪವನ್ನ ತಾಳಿದಾಗ ಅವನ ತೆಳುವಾದ ಉದರವನ್ನ ಜನಕ್ಕೆ ತೋರಿಸ್ಲಿಕ್ಕೆ ನಾಚಿಕೆ ಆಯ್ತು. ಅದಕ್ಕೆ ಹೀಗೆ ಎದ್ ನಿಂತಿದ್ರೆ ಹೊಟ್ಟೆ ಕಾಣುತ್ತೆ, ನಾವ್ ಹೀಗ್ ಬಗ್ಗೆ ಬಿಟ್ಟಿದ್ರೆ ಅಂಬೆಗಾಲಿಟ್ರೆ ಹೊಟ್ಟೆ ಕಾಣಲ್ಲ, ತಲೆ ಕಾಣುತ್ತೆ. ಅದಕ್ಕೆ ತನ್ನ ಹೊಟ್ಟೆ ತೋರಿಸ್ಕೊಳ್ಲಿಕ್ಕೆ ನಾಚಿಕೆ ಆಯ್ತಂತ ದೇವ್ರಿಗೆ. ಮತ್ತು ಎಲ್ಲಾರ್ಗೂ ಸಂಶಯ. ಏನ್ ಸಂಶಯ ಬರುತ್ತೆ? ದೇವರು ಅನಂತ ಬ್ರಹ್ಮಾಂಡಗಳನ್ನ ತನ್ನ ಉದರದಲ್ಲಿ ಇಟ್ಕೊಂಡಿದ್ರು. ಅವನ ಉದರ ಥಿಕ್ನೆಸ್ ಎಷ್ಟಿದೆ ಅಂತಂದ್ರೆ, ಆಗ ತಾನೇ ಚಿಗುರಿದ ಆಲದ ಎಲೆ, ಅಂದ್ರೆ ಈ ವಸಂತ ಮಾಸದಲ್ಲಿ ಚೈತ್ರ ಮಾಸದ ಪಾಡ್ಯಗಿಂತ ಮೊದಲು ನಮ್ಮ ಮಠದಲ್ಲಿ ಅಶ್ವತ್ಥವೃಕ್ಷ ಇದೆ, ಆದ್ರಿಂದ ನಮ್ಗೆ ಅದು ಭಾರಿ ಅನುಭವ ಇದೆ. ನಮ್ಮನೆ ಎದುರಿಗೆ ಇದೆ ಅಶ್ವತ್ಥವೃಕ್ಷ. ಅದು ಎಷ್ಟು ತಳ್ಳಗಿರುತ್ತೆ ಅಂದ್ರೆ, ಆಗ ತಾನೇ ಚಿಗುರಿದ ಅಶ್ವತ್ಥ ಎಲೆ ನೀವು ನೋಡ್ಬೇಕು, ತುಂಬಾ ತಳ್ಳಗಿರುತ್ತೆ, ಟ್ರಾನ್ಸ್ಪರೆಂಟ್. ದೇವರ ಹೊಟ್ಟೆ ಪದರು ಅಷ್ಟು ತಳ್ಳಗಿದೆ. ಏನಪ್ಪಾ ಮತ್ ಇಷ್ಟು ಬ್ರಹ್ಮಾಂಡವನ್ನು ಹೊಟ್ಟೆಗೆ ತುಂಬಿಕೊಂಡಾನಂತ ಇಷ್ಟು ದೊಡ್ಡ ಹೊಟ್ಟೆ ಅಂತ ದೇವ್ರದು ಅಲ್ಲ. ಕೆಲವ್ರು ಗೋಪಿ ಚಂದ ಹಚ್ಕೋತಿರ್ತಾರ, ನೋಡ್ಬೇಕು, ಹೀಗ ಹಚ್ಕೋಬೇಕು ಗೋಪಿ ಚಂದ ಅಷ್ಟು ಬಂದಿರತ್ ಹೊಟ್ಟೆ. ಆದ್ರೆ ದೇವರ ಹೊಟ್ಟೆ ಹಾಗಲ್ಲ. ಇಷ್ಟು ಬ್ರಹ್ಮಾಂಡಗಳನ್ನು ತುಂಬಿಕೊಂಡಿದ್ರು ಅವನ್ ಹೊಟ್ಟೆ ಹೇಗಿತ್ತು ಅಂದ್ರೆ, ಬರೀ ಅಶ್ವತ್ಥ ವೃಕ್ಷದ ಚಿಗುರಿದ ಎಲೆಯ ಥಿಕ್ನೆಸ್ ಎಷ್ಟಿರೋದು ಅವ್ರು ಅಷ್ಟು ತಳ್ಳಗಿದ್ದು ನೋಡ್ರಿ. ಹೀಗಾಗಿ ಜನಕ್ಕೆಲ್ಲ ಇವನು ಇಷ್ಟು ತಳ್ಳಗೆ ಇಷ್ಟು ಪುಟ್ಟ ಹೊಟ್ಟೆಯಲ್ಲಿ ಬ್ರಹ್ಮಾಂಡ ಎಲ್ಲ ಹೆಂಗ್ ಉಟ್ಕೊಂಡಿದ್ದಾರೆ ಅಂತ ಎಲ್ಲಾರು ಮಾತಾಡ್ತಾರಲ್ಲ. ಯಾರಾದ್ರೂ ನಮ್ದು ಯಾವ್ದೋ ಒಂದು ಅವಯವಗಳ ಬಗ್ಗೆ ಮಾತಾಡ್ತಾ ಇದ್ರೆ ನಮಗೆ ಅದನ್ನ ತೋರಿಸ್ಲಿಕ್ಕೆ ನಾಚಿಕೆ ಆಗತ್ತೆ ಯಾವಾಗ್ಲೂ. ಉದಾಹರಣೆಗೆ ನನ್ನ ಮಗಳಿಗೆ ಆಪರೇಷನ್ ಆಗ್ತಿರುತ್ತೆ, ಅವಳಿಗೆ ದಿನಾ ಒಂದೇ ಬೇಜಾರು, ಅಲ್ಲಿ ಮಾರ್ಕ್ ಇದೆ, ಇದು ಸ್ಕೂಲಲ್ಲೆಲ್ಲ ಇದನ್ನ ನೋಡ್ತಾರಪ್ಪ ಇದನ್ನ ನೋಡ್ತಾರಪ್ಪ ಅಂದ್ರೆ ಏನೋ ಒಂದು ನಮ್ಮ ಅವಯವಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ರೆ ನಾವು ಅದನ್ನ 4 ಜನಕ್ಕೆ ತೋರಿಸ್ಲಿಕ್ಕೆ ನಾಚಿಕೆ ಪಡ್ತೀವಿ. ಹಾಗೆ ದೇವರಂತ ಇಷ್ಟು ಬ್ರಹ್ಮಾಂಡವನ್ನು ಇಟ್ಕೊಂಡು ಇವನ್ ಹೊಟ್ಟೆ ಯಾಕೆ ಇಷ್ಟು ತೆಳ್ಳಗಿದೆ ಅಂತ ಜನ ಎಲ್ಲ ಹೋದಲ್ಲೆಲ್ಲ ಬರೀ ಇವನ್ ಹೊಟ್ಟೆ ಬಗ್ಗೆ ಮಾತಾಡ್ತಾರಂತ. ಅದಕ್ಕೆ ನಾನು ಹೊಟ್ಟೆನೆ ತೋರ್ಸಲ್ಲ ಅಂತ ಅಂಬೆಗಾಲಿಟ್ಟ ದೇವರು ಅಂತ ವಾದರಾಜರು ಶಿಶುಸ್ಸ ಸಂದರ್ಶ ಇತುಂಸ ಲಜ್ಜ ಕೃಶೋದರಂ ಜಾನು ಚರೋ ಬಭೂವ ಬಹಳ ಚೆನ್ನಾಗಿ ಆ ಮಾತನ್ನ ಹೇಳ್ತಾರೆ. ಹೀಗಾಗಿ ಭಾರಿ ಶ್ರೀಮಂತನಾದ ವ್ಯಕ್ತಿ ಏನೋ
ದುರಾದೃಷ್ಟವಶಾತ್ ಅವನಿಗೆ ಬಡತನ ಬಂದು ಬಿಟ್ರೆ ತುಂಬಾ ನಾಚಿಕೆ ಪಡ್ತಾನಂತ. ಹಾಗೆ ಕೃಷ್ಣನ ಪರಿಸ್ಥಿತಿ ಅಂತ. ಅಂದ್ರೆ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡಿದ್ದ ಅಂತಹ ಭಗವಂತ ಜಗತ್ತನ್ನೆಲ್ಲ ಹೊರಗೆ ಹಾಕಿದ. ಸೃಷ್ಟಿ ಕಾಲದಲ್ಲಿ ಏನ್ ಮಾಡ್ತಾನೆ, ಒಳಗ್ ಹಾಕೊಂಡ್ ಜಗತ್ತನ್ನು ಹೊರಗೆ ಹಾಕ್ಬಿಟ್ಟ. ಮತ್ ಬಡವನಾದ ಅಂತ. ಶ್ರೀಮಂತನಾಗಿದ್ದ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತೇ ಅವನ ಹೊಟ್ಟೆಗಿತ್ತು. ಸ್ಥಿತಿ ಕಾಲದಲ್ಲಿ ಎಲ್ಲ ಹೊರಗೆ ಹಾಕ್ಬಿಟ್ಟ. ಅದಕ್ಕೆ ಅವ್ರಿಗೆ ಹೊಟ್ಟೆ ತೋರಿಸ್ಲಿಕ್ಕೆ ನಾಚಿಕೆ ಆಯ್ತೋ ಏನೋ, ಅದಕ್ಕೆ ಅಂಬೆಗಾಲಿಟ್ಟ ಅಂತ ವಾದರಾಜರು ವರ್ಣನೆಯನ್ನ ಮಾಡ್ತಾರೆ. ಮತ್ತು ದೇವರು ವಾಸ್ತವಿಕವಾಗಿ ಹುಟ್ಟಿದವನೂ ಅಲ್ಲ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ತನ್ನ ಜಠರದಲ್ಲಿ ಇಟ್ಟುಕೊಂಡಂತಹ ಮಹಾಮಹಿಮ. ಆದರೂ ಕೂಡ ಸೃಷ್ಟಿಯೇ ಅವನ ಕಾರ್ಯ ಎಂಬುದನ್ನ ವಾದರಾಜರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕರ್ಷನ್ ಅಂಗ್ರಿಯುಗಂ ಮುನೀಂದ್ರ ಮನಸ ಸಾಕಂ ರಜಸ್ತ್ರೀ ದೃಶ. ಎಲ್ಲಾ ಮುನಿಶ್ರೇಷ್ಠರು ತಮ್ಮ ಮನಸ್ಸಿನಿಂದ ಕೃಷ್ಣನ ಧ್ಯಾನ ಮಾಡ್ತಾ ಇದ್ರು. ಗೋಪಿಕಾ ಸ್ತ್ರೀಯರು ದಿನಾ ಬಂದು ಕೃಷ್ಣನನ್ನ ನೋಡಿ ಅವರ ನೋಟದಿಂದ ದೇವರನ್ನ ಧ್ಯಾನ ಮಾಡ್ತಾ ಇದ್ರು. ತನ್ನ ಎರಡೂ ಪಾದಗಳನ್ನ ಬಿಡಿಸಿಕೊಂಡು ಭಗವಂತ ತಾನು ಅಮ್ಮ ಅಮ್ಮ ಅಂತ ಕೂಗ್ತಾ ಹೋಗ್ತಾ ಇದ್ನಂತೆ. ಬಟ್ ಇವ್ರು ಬಂದವ್ರು ಬಿಡ್ತಾನೆ ಇರ್ಲಿಲ್ಲ ಅಂತ ಕೃಷ್ಣನ್. ಹಿಡ್ಕೊಂಡ್ಬಿಡೋದು, ಅದಕ್ ಮನಸ್ಸಿರತ್ತೋ ಬಿಡುತ್ತೋ. ಇವ್ರಿಗೆ ಪ್ರೀತಿ ಬಂದ್ಬಿಟ್ರೆ ಅದನ್ನ ಎತ್ತೋದು ತೊಡೆ ಮೇಲೆ ಕೂಡಿಸ್ಕೊಳ್ಳೋದು. ಹಾಗ್ ಬಂದವರೆಲ್ಲ ಕೃಷ್ಣನ್ ಎತ್ತಬೇಕು. ಅದು ಅಮ್ಮ ಅಮ್ಮ ಅಂತ. ಅಂಬಾಂಬೇತಿ ಯಾ ಮುದೀರ್ಯಪತಿ ಸ್ಮಾಂಕಾದಿ ರೂಢಸ್ತನಂ. ಹಾಗೆ ಅಮ್ಮ ಅಂತ ಕರಿತಾ ತಾಯಿಯ ತೊಡೆಯನ್ನ ಏರಿ ಸ್ತನಪಾನವನ್ನ ಮಾಡ್ತಾ ಇದ್ದ. ಇಂತಹ ಫಲವನ್ನ ಪಡೀಲಿಕ್ಕೆ ಕಿಂವಾ ತಪ್ಪೆತ ಸಾ ತಪಸ್ಯ ಜನನಿ ಯಸೇದ ನೀದೃಕ್ ಫಲಂ ಅಂತಾರ. ಏನ್ ತಪಸ್ ಮಾಡಿದ್ಲು ಯಶೋದೆ, ಏನು ಸುಕೃತವ ಮಾಡಿದಳೋ ಯಶೋದೆ. ಪುರಂದರದಾಸ ಅಂತಾರೆ, ಏನು ಸುಕೃತವ ಮಾಡಿದಳೋ ಯಶೋದೆ. ಯಾಕೆ ಅಂದ್ರೆ ಇಡೀ ಜಗದೊಡೆಯ, ಜಗತ್ತಿಗೆ ತಂದೆಯಾದ ಸ್ವಾಮಿ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಯಾವಾಗೋ ಒಮ್ಮೆ ಒಂದು ಕ್ಷಣಕ್ಕಿಂತ ಕಡಿಮೆ ತನ್ನ ದರ್ಶನವನ್ನ ಕೊಡ್ತಾನೆ. ಅಪರೋಕ್ಷ ಜ್ಞಾನಿಗಳು ಅಲ್ಲ, ಮೋಕ್ಷದಲ್ಲಿರುವ ಮುಕ್ತರಿಗೂ ಕೂಡ ಯಾವಾಗಲೂ ದೇವರ ದರ್ಶನ ಆಗುವುದಿಲ್ಲ. ಮುಕ್ತರಿಗೂ ಯಾವಾಗೋ ಒಂದ್ ದೇವರು ಸಿಗ್ತಾನಂತ, ಯಾವಾಗೋ ಒಂಚೂರು ದೇವರ ದರ್ಶನ ಆಗತ್ತೆ. ಅಂತ ಕೃಷ್ಣ, ಅಂತ ಸ್ವಾಮಿ ಬಂದು ಅಮ್ಮ ಅಮ್ಮ ಅಂತ ಓಡಿ ಬಂದು ಯಶೋದೆ ತೊಡೇರಿ ತಾನೇ ಸ್ತನಪಾನವನ್ನ ಮಾಡ್ತಾ ಆಕೆಯನ್ನ ಆಲಿಂಗನ ಮಾಡ್ಕೊಂಡು ಕೂಡಬೇಕು ಅಂದ್ರೆ ಕಿಂವಾ ತಪ್ಪೆತ ಸಹ ತಪಸ್ಸೆ ಅಂತ. ಏನ್ ತಪಸ್ ಮಾಡಿರ್ಬೇಕಿ. ಅದನ್ನೇ ಪುರಂದರದಾಸರು ಏನು ಸುಕೃತವ ಮಾಡಿದಳೋ ಯಶೋದೆ ಎಂಬಂತಹ ಕೃತಿಯನ್ನ ರಚನೆ ಮಾಡ್ತಾರೆ. ಮೈಸೂರಿಗೆ ಹೋಗುವಾಗ ಚನ್ನಪಟ್ಟಣದ ಹತ್ತಿರ ಒಂದು ಊರು. ಆ ಊರಿನಲ್ಲಿ ಪುರಂದರದಾಸರು ಅಲ್ಲಿ ಒಂದು ಗುಡಿ ಇದೆ, ಅಪ್ರಮೇಯನ ದೇವಸ್ಥಾನ. ಆ ಅಪ್ರಮೇಯನ ದೇವಸ್ಥಾನದಲ್ಲಿ ಬೆಣ್ಣೆ ಹಿಡಿದು ಅಂಬೆಗಾಲಿನಲ್ಲಿ ಕೃಷ್ಣ ನಿಂತಿದ್ದಾನೆ. ಆ ಗುಡಿಯಲ್ಲಿಯೇ ಪುರಂದರದಾಸರು ಏನು ಸುಕೃತವ ಮಾಡಿದಳೋ ಯಶೋದೆ ಎಂಬ ಕೃತಿಯನ್ನ ಕುಳಿತು ರಚನೆ ಮಾಡಿದ್ದಂತೆ. ಇವತ್ತಿಗೂ ಅಲ್ಲಿ ಹೋಗಿ ಯಾರು ತೊಟ್ಟಿಲು ಕಟ್ಟಿ ಬರ್ತಾರೋ ಅವ್ರಿಗೆ ಮಕ್ಕಳಾಗತ್ತೆ ಎಂಬಂತಹ ಒಂದು ಅತ್ಯಂತ ಬಲವಾದ ಪ್ರತೀತಿ ಇದೆ. ಹೀಗಾಗಿ ಯಥಾ ತಪಸ್ಸನ್ನ ಮಾಡಿದ್ದಾಳೆ. ನಮ್ಮ ಸ್ವಾಮಿಗಳು ಇದ್ರ ಬಗ್ಗೆ ಹೇಳುವಾಗ ಹೇಳಿದ್ರು, ಏನು ಸುಕೃತವ ಮಾಡಿದಳೋ ಯಶೋದೆ ಅನ್ನೋದು ಒಂದು ಆಶ್ಚರ್ಯ. ಎಂಥ ಪುಣ್ಯ ಹಾಕಿದ್ರು. ಮತ್ತೊಂದು ದಾಸರು ಬೈತಾ ಇದ್ದಾರೆ, ಏನು ಸುಕೃತ ಮಾಡಿದಳು ಯಶೋದೆ ಕ್ವಶನ್ ಮಾರ್ಕ್. ಯಾಕಂದ್ರೆ ಅಷ್ಟು ಇಡೀ ಜಗತ್ತಿಗೆ ಸ್ವಾಮಿಯಾದ ಭಗವಂತನೇ ಬಂದು ತೊಡೆಯೇರಿ ಕೂತಾಗ ಅವನನ್ನ ಸ್ವಾಮಿ ಭಗವಂತ ಅಂತ ಉಪಾಸನೆ ಮಾಡದೆ ತನ್ನ ಮಗ ಅಂತಷ್ಟೇ ತಿಳ್ಕೊಂಡ್ಬಿಟ್ಲಲ್ಲ. ಏನ್ ಸುಕೃತ, ಏನ್ ಅವಳು ಮಾಡಿದ ಪುಣ್ಯ ಏನಂತ ದೊಡ್ಡದೇನ್ ಅಲ್ಲ ಅಂತ ಬೈದಾಗೂ ಇದೆ ಅಂತ ನಮ್ಮ ಸ್ವಾಮಿಗಳು ಇದ್ರ ಬಗ್ಗೆ ಹೇಳಿದ್ರು. ಹೀಗಾಗಿ ಕೃಷ್ಣನನ್ನ ನೋಡೋದು, ಮುಟ್ಟೋದು, ಹಿಡಿಯೋದು, ತೊಡೆ ಮೇಲೆ ಮಲಗಿಸಿಕೊಳ್ಳೋದು ಒಂದೊಂದು ಕೂಡ ಅಪಾರ ಪುಣ್ಯ. ಅಪಾರ ಪುಣ್ಯದಿಂದ ಮಾತ್ರ ಸಾಧ್ಯ. ಎಲ್ಲೋ ನಮಗೆ ಭಾರಿ ದೊಡ್ಡ ಯಾವ್ದೋ ಟಿಕೆಟ್ ಸಿಕ್ಕೋ ಏನೋ ಆಗಿ ಏಕಾಂತ ಸೇವೆಗಳಲ್ಲಿ ಮುಂದೆ ಕೂಡಿಸ್ತಾರೆ ಅಂದ್ರೆ ಎಷ್ಟೋ ಜನ್ಮದ ಪುಣ್ಯ ಅಂತ ಕಣ್ಣೀರು ಬರುತ್ತೆ. ಸಾಕ್ಷಾತ್ ಕೃಷ್ಣನೇ ಬಂದು ತಾನು ಏಕಾಂತ ಸೇವೆ ತೊಡೆ ಮೇಲೆ ಮಲ್ಕೊಂಡು ಮಾಡಿಸ್ಕೋತಾನೆ ಅಂದ್ರೆ ಆಕೆ ಪುಣ್ಯಕ್ಕೆ ಕೊನೆನೇ ಇಲ್ಲ ಅಂತಂತ. ಆದ್ದರಿಂದ ಎಲ್ಲಾ ಭಾಗ್ಯವನ್ನ ಪಡೆದಂತಹ ಹಿರಿಮೆ ಅದು ಯಶೋದೆಗಿತ್ತು. ಅಂದ್ರೆ ಅವಳ ತಪಸ್ಸು ಬಹಳ 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 ದೊಡ್ಡದ್ದು. ಬಹಳ ದೊಡ್ಡ ತಪಸ್ಸನ್ನ ಯಶೋದೆ ಮಾಡಿದ್ದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಕೃಷ್ಣ ಅನೇಕ ತಾನು ಆಟಗಳನ್ನ ಆಡ್ತಾ ಇದ್ದ. ಒಂದೊಂದು ಲೀಲೆ ಅವನ ವೀರ್ಯ ಸೌಂದರ್ಯಾದಿ ಗುಣಗಳನ್ನ ವರ್ಣನೆಯನ್ನ ಮಾಡುತ್ತೆ. ಅತ್ಯಂತ ಶುದ್ಧನಾದಂತಹ ಭಗವಂತ ದಿನಾ ತನ್ನ ಅನೇಕ ಗುಣಗಳನ್ನ ತಾನು ಪ್ರಕಟ ಮಾಡ್ತಾ ಇದ್ದ. ಅವತಾರ ಲೀಲೆಗಳನ್ನ ಮಾಡುವ ಮೂಲಕ ನಾನು ನಿರ್ಗುಣ ಅಲ್ಲ, ನನ್ನಲ್ಲೂ ಅನಂತ ಗುಣಗಳಿವೆ ಎನ್ನುವುದನ್ನ ಭಗವಂತ ತಾನು ತೋರಿಸಿಕೊಡ್ತಾನೆ. ಗೋಪಿಕೆಯರ ಮನೆ ಅಂಗಳದಲ್ಲಿ ತಾನು ಒಂದು ಒಳ್ಳೆ ಕಾಲ್ಗೆಜ್ಜೆಯಿಂದ ಕೂಡಿಕೊಂಡು
ಕರುಗಳ ಜೊತೆಗೆ ಸಂಚಾರವನ್ನ ಮಾಡ್ತಾ ಮೈಯೆಲ್ಲಾ ಧೂಳು ಮಾಡ್ಕೊಳ್ಳಿಕ್ಕೆ ಆರಂಭ ಮಾಡಿದ. ಅಂದ್ರೆ ಅಂಬೆಗಾಲಿಡೋನು ಹೆಜ್ಜೆ ಇಡ್ಲಿಕ್ಕೆ ಆರಂಭ ಮಾಡಿದ. ಈ ಮಕ್ಕಳಿಗೆ ಮೊದಲು ಕಾಲು ಬಂದು ಬಿಡತ್ತೆ, ಬುದ್ಧಿ ಬಂದಿರೋದಿಲ್ಲ. ಆ ಮಕ್ಕಳನ್ನು ಕಾಪಾಡೋ ಕಷ್ಟ ಇದೆ ನೋಡ್ರಿ, ಭಾರಿ ಕಷ್ಟ ಅದ. ಎಲ್ಲೋ ಪಾತ್ರೆ ಇಟ್ಟಿರ್ತಾರೆ, ಹೋಗಿ ನೀರು ಉರುಳಿಸ್ಬಿಡ್ತಾವೆ, ಬೆಂಕಿ ಇರತ್ತೆ, ದೀಪ ಇರತ್ತೆ, ಮುಟ್ಟಿ ಬಿಡ್ತಾರೆ, ಗೊತ್ತಿರಲ್ಲ. ಕಾಲ್ ಬಂದು ಬಿಡತ್ತೆ, ಬುದ್ಧಿ ಬಂದಿರಲ್ಲ ನೋಡ್ರಿ. ಅದಕ್ಕೆ ಅಂತಾರೆ ನಮ್ಗೆ 2 ಜನ್ಮ ಇದೆ. ಒಂದು ಗುರುಗಳಿಂದ ಪಡೆಯುವ ಜನ್ಮ, ಒಂದು ತಾಯಿಯಿಂದ ಪಡೆಯುವ ಜನ್ಮ. ತಾಯಿಯಿಂದ ಪಡೆಯುವ ಜನ್ಮದಲ್ಲಿ ಕಾಲ್ ಮೊದಲು ಬರುತ್ತೆ, ಬುದ್ಧಿ ಆಮೇಲೆ ಬರುತ್ತೆ. ಗುರುಗಳಿಂದ ಪಡೆಯುವ ಜನ್ಮದಲ್ಲಿ ಬುದ್ಧಿ ಮೊದಲು ಬರ್ಬೇಕಂತೆ, ಕಾಲ್ ಆಮೇಲೆ ಬರ್ಬೇಕಂತೆ. ಅಂದ್ರೆ ಗುರುಗಳ ಹತ್ರ ಹೋದ್ರೆ ಸ್ಥಿರವಾಗಿ ಕುತ್ಕೊಂಡ್ಬಿಡ್ಬೇಕು. ಕೆಲವ್ರು ಇದ್ದಾರು 6 ತಿಂಗಳಿಗೆ ಒಂದೊಂದು ವಿದ್ಯಾಪೀಠ ಚೇಂಜ್ ಮಾಡ್ತಿರ್ತಾರ, ಅಂತವ್ರೆಲ್ಲ ಇದ್ದಾರೆ, ನಾವು ನೋಡ್ತೀವಿ. ಹಾಗಿಲ್ಲ, ಒಂದು ಕಡೆ ಒಬ್ಬರಲ್ಲಿ ಸಮಾಶ್ರಯ ಗುರುಭಕ್ತ್ಯ ಮಹಾವಿಶ್ವಾಸ ಪೂರ್ವಕಂ ಅಂತಾರೆ. ಒಮ್ಮೆ ಅತ್ಯಂತ ವಿಶ್ವಾಸದಿಂದ ಗುರುಗಳನ್ನ ನಂಬಿ ಹೋಗ್ಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಗುರುಧರ್ಮಾನ್ ಸಮಾಚಾರ. ಯಾಕೆ ಅಂದ್ರೆ ನಗುರೋರ್ ಅಧಿಕಂ ಕಿಂಚಿತ ಪುರುಷಾರ್ಥ ಚತುಷ್ಟಯೇ. ಎಲ್ಲಾ ಧರ್ಮಗಳನ್ನ ಬಿಟ್ಟು ಮೊದಲು ಗುರು ಧರ್ಮವನ್ನ ಮಾಡ್ಬೇಕು. ಯಾಕೆಂದ್ರೆ ಗುರುಗಳಿಗಿಂತ ದೊಡ್ಡವರು ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ನಮಗೆ ಚತುರ್ವಿಧವಾದ ಪುರುಷಾರ್ಥಗಳನ್ನ ಕೊಡ್ಲಿಕ್ಕೆ ಗುರುಗಳು ಮಾತ್ರ ಸಮರ್ಥರು ಅಂತ ಅವರೇ ಕೊಡಿಸ್ತಾರೆ ಜ್ಞಾನವನ್ನ ಕೊಟ್ಟು. ಆದ್ದರಿಂದ ಎಲ್ಲಿಗೆ ಹೋದ್ರೂ ಗುರುಗಳ ಋಣ ತೀರೋದಿಲ್ಲ. ಹೀಗಾಗಿ ತಾಯಿಯಿಂದ ಹುಟ್ಟಿದಾಗ ಇವನಿಗೆ ಮೊದಲು ಕಾಲ್ ಬಂದ್ಬಿಟ್ಟಿರುತ್ತೆ, ಬುದ್ಧಿ ಬಂದಿರೋದಿಲ್ಲ. ಹೀಗಾಗಿ ನಡಿಲಿಕ್ಕೆ ಆರಂಭ ಮಾಡಿದ. ಅಕ್ಕಪಕ್ಕದ ಮನೆಗೆ ಹೋಗೋದು, ತನ್ನ ಮನೇನು ಬಿಟ್ಟು ಬಾಜುಕಿನ ಮನೆಯವ್ರಿಗೆಲ್ಲ. ಆಗೆಲ್ಲ ಮಕ್ಳು ಹಿಂಗ ಅಕ್ಕಪಕ್ಕದ ಮನೆಗೆಲ್ಲ ಹೋಗ್ತಿದ್ವಿ, ಈಗೆಲ್ಲ ಹೋಗ್ತಾವೆ, ಎಲ್ಲೆಲ್ಲೆಲ್ಲೂ ಹೋಗಂಗಿಲ್ಲ. ಯಾರ ಮನೇನು ಬಾಗಿಲೇ ತೆಗೆದಿರಲ್ಲ, ಆದ್ರಿಂದ ಹೋಗೋ ಪ್ರಶ್ನೆನೇ ಇಲ್ಲ. ಆಕಾಶದಲ್ಲಿ ತಾನು ಎಲ್ಲಾ ದೇವತೆಗಳು ಈ ವೈಭವವನ್ನ ನೋಡ್ತಾ ಇದ್ದಾರೆ, ನಿಂತು ಅವನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಕೃಷ್ಣ ಏನ್ ಚೆನ್ನಾಗಿ ಕಂಠದಲ್ಲಿ ಒಂದು ಒಳ್ಳೆ ಹುಲಿ ಉಗುರು ಹಾಕಿದ್ರಂತವ್ನಿಗೆ. ಈಗೆಲ್ಲ ಅದನ್ನ ಹಾಕೊಂಡ್ರೆ ಅಫೆನ್ಸ್ ಅಂತ. ಮೊನ್ನೆ ಕರ್ನಾಟಕದಲ್ಲಿ ಒಂದು ಓಡ್ ಗಲಾಟೆ ಆಗಿದೆ. ಇದು ಯಾರ್ಯಾರು ಹುಲಿ ಉಗುರಿನ ಚೈನ್ ಹಾಕೊಂಡಿದ್ದಾರೆ ಅವ್ರನ್ನೆಲ್ಲ ಹಿಡಿದು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಾ ಮಾಡಿದ್ದಾರೆ. ಹುಲಿ ಉಗುರನ್ನ ಹಾಕೊಂಡಿದ್ನಂತ ದೇವರು. ಅದನ್ನು ವರ್ಣನೆ ಮಾಡ್ತಾರೆ. ಶಾರ್ದೂಲ ರಮ್ಯ ನಖರಂಜಿತ ಕಂಠ ದೇಶ. ಹುಲಿಯ ಉಗುರಿನ ಚೈನ್ ಹಾಕಿದ್ರು ಅಂದ್ರೆ ದೃಷ್ಟಿ ಆಗೋದಿಲ್ಲ, ಮಕ್ಕಳಿಗೆ ಧೈರ್ಯ ಬರುತ್ತೆ ಅಂತ ಅದನ್ನ ಹಾಕ್ತಾರೆ. ಹಾಕೊಂಡಿದ್ದಂತಹ ಭಗವಂತ ಒಳ್ಳೆ ಮುತ್ತಿನ ಹಾರ, ಕಡಗ, ಕಂಕಣ, ಗೆಜ್ಜೆ ಎಲ್ಲಾ ಹಾಕೊಂಡಿದ್ದ. ಅಂತಹ ಭಗವಂತ ನನ್ನ ಹೃದಯದಲ್ಲಿ ವಾಸ ಮಾಡ್ಲಿ ಅಂತ ವಾದರಾಜರು ವರ್ಣೆಯನ್ನ ಮಾಡ್ತಾರೆ. ತೊದಲ್ ನುಡಿಗಳ ಆರಂಭ ಆಯ್ತು. ತಪ್ಪು ಮಾತಾಡ್ತಾವ ಮಕ್ಕಳು. ಮಕ್ಕಳದ್ದೇ ಭಾಷೆ ಬೇರೆ ಇರುತ್ತೆ, ಆ ಮಾತುಗಳು ಬೇರೆನೆ, ಅವುಗಳ ಭಾಷೆನೇ ಬೇರೆ. ಅವೆಲ್ಲ ಒಂದೇ ಸರಿ ನೀರು, ಬೆಂಕಿ ಹಿಂಗೆಲ್ಲ ಮಾತಾಡಲ್ಲ. ಆಬು, ಅದು ಇದು ಏನೇನೋ ಬೇರೆ ಬೇರೆ ಭಾಷೆ ಇವೆ, ಮಕ್ಕಳ ಭಾಷೆ. ಆ ಮಕ್ಕಳು ಮಾತಾಡ್ಲಿಕ್ಕೆ ಆರಂಭ ಮಾಡಿದಾಗ ಅದನ್ನು ಕೇಳೋದೇ ಒಂದು ಆನಂದ. ಆ ಆನಂದ, ತೊದಲು ನುಡಿಗಳನ್ನ ಮಾತಾಡ್ತಾ ನೋಡ್ರಿ ಮಕ್ಕಳು, ತಪ್ಪು ಮಾತಾಡ್ತಲ್ಲ, ಅದನ್ನ ಕೇಳೋದೇ ಒಂದು ಸಂಭ್ರಮ. ಜಗನ್ನಾಥದಾಸರ ಕರುಣಾ ಸಂಧಿಯಲ್ಲಿ ಇದನ್ನೇ ಹೇಳ್ತಾರೆ. ಆ ತಾಯಿ ಜನನಿಯನ್ನು ಕಾಣದಿಹ ಬಾಲಕ, ತಾನು ತಪ್ಪು ಮಾತುಗಳನ್ನ ಆಡಿದ್ರೆ ಅಲ್ಲಿ ನಿಂತವಳು ನೋಡಿ ಸಂಭ್ರಮ ಪಡ್ತಾಳಂತ. ಹಾಗೆ ಭಗವಂತ ನಾವ್ ಏನೋ ಸ್ತೋತ್ರ ಮಾಡ್ತೀವಿ, ಎಷ್ಟು ತಪ್ಪಿರುತ್ತದ್ರಲ್ಲಿ, ಅಬದ್ಧ ಸ್ತೋತ್ರ ಮಾಡಿದ್ರು ದೇವರು ಪ್ರೀತನಾಗ್ತಾನೆ ಅಂತ ಕರುಣಾ ಸಂಧಿಯಲ್ಲಿ ಜಗನ್ನಾಥದಾಸರು ತಿಳಿಸ್ತಾರೆ. ಹೀಗಾಗಿ ಆ ಭಗವಂತ ತೊದಲ್ ನುಡಿಗಳನ್ನ ಮಾತನಾಡ್ಲಿಕ್ಕೆ ಆರಂಭ ಮಾಡಿದ್ನಲ್ಲ. ನಾರೀಣಾಮಪಿ ಮೋಕ್ಷದ ಕಿಮಿತಿನೋ ದದ್ಯಾ ವಿಶುದ್ಧಾತ್ಮನಾಂ ಅಸ್ಮಾಕಂ ತ್ವಿತಿ ಯೋಗಿ ಪೂಗ ಮನಸಾಂ ಕೋಪಂ ವಿಧುನ್ವನ್ನಿವ. ಗೋಪಿಕಾ ಸ್ತ್ರೀಯರ ವೃಂದಕ್ಕೆ ತಾನು ಕ್ಷೀರಸಾಗರವನ್ನ ಕೊಡಬೇಕು ಅಂತ ಅವ್ರ ಮನೆಗೆ ಹೋಗಿ ಹಾಲು ಕೊಡುತ್ತೆ. ಗೋಪಿಕಾ ಸ್ತ್ರೀಯರಿಗೆಲ್ಲ ಬಹಳ ಜನ ಹಿಂಗೊಂದ್ ಮಾತಂತಾರೆ. ಏನಂತಾರೆ ಅಂದ್ರೆ, ಸ್ತ್ರೀಯರಿಗೆ ಮೋಕ್ಷ ಆಗತ್ತೋ ಆಗಲ್ಲೋ, ವೇದವನ್ನು ಓದಲ್ಲ ಅವರೆಲ್ಲ, ಅವ್ರಿಗೆ ಮೋಕ್ಷ ಆಗತ್ತೋ ಇಲ್ಲೋ, ದೇವ್ರಂತಾನೆ ಹೆಣ್ಣು ಮಕ್ಕಳಿಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ತಿಳಿಸ್ಲಿಕ್ಕೆ ಅವ್ರ ಮನೆಗೆ ಹೋಗಿ ಹಾಲು ಕದ್ದು ಕೊಡುದಂತ ದೇವ್ರು. ತಾನೇನು ತಗೋತಾನೆ ಅದನ್ನ ಅನಂತ ಮಾಡಿ ಕೊಡೋದೇ ಭಗವಂತನ ಸ್ವಭಾವ. ಹೀಗಾಗಿ ಹಾಲು ಕುಡಿಲಿಕ್ಕೆ ತದ್ಗೇಹ ಸ್ಥಿತ ದುಗ್ಧ ಮಂಡಲ ಮತೋ ಮುಷ್ಟೌ ಚಚಾರ ವ್ರಜೆ ಅಂತಾರೆ. ಹಾಗೆ ಆ ಭಗವಂತ ಅವರ ಮನೆಗೆಲ್ಲ ಹೋದ, ಹಾಲನ್ನ ಕದೀಲಿಕ್ಕೆ ಆರಂಭ ಮಾಡಿದ. ಆ ಹಾಲು ಕುಡಿಲಿಕ್ಕೆ ಆರಂಭ ಮಾಡಿದ್ನಲ್ಲ ಮಾರಾಯ, ತಾನಷ್ಟೇ ಹಾಲು ಕುಡಿದಿದ್ರೆ ಗೋಪಿಕಾ ಸ್ತ್ರೀಯರು ಬೇಜಾರು ಮಾಡ್ಕೊತಿದ್ದಿಲ್ಲ ಅಂತ. ಹಾಲು ಕುಡಿದು ಬೆಕ್ಕಿನ ಬಾಯಿಗೆ ಒರೆಸಿ ಹೋಗ್ತಿದ್ನಂತೆ. ತಾನು ಕುಡಿಯೋದಲ್ಲದೆ ಬೆಕ್ಕಿಗೆಲ್ಲ ಕುಡಿಸ್ತಾ ಇದ್ನಂತೆ. ಹರೌಪಯೋ ಮುಷ್ಣತಿ ಕಾಪಿ ತುಷ್ಟ ದಧಾರ ಮರ್ಕಾಯ ದದತ್ಯಮರ್ಷಂ. ದೇವ್ರು ಕುಡಿತಾನಲ್ಲ, ಕೃಷ್ಣಾರ್ಪಣ ಅನ್ನೋಣ, ಆ ಬೆಕ್ಕಿಗೆ ಯಾಕೆ ಕುಡಿಸ್ಬೇಕು? ಗೋಪಿಕಾ ಸ್ತ್ರೀಯರಿಗೆ ಅದು ಕೋಪ ಅಂತ. ಹೀಗಾಗಿ ಗೋಪಿ ಅದನ್ನ ಬೆಕ್ಕಿಗೆ ನೀಡಿದಾಗ ಮಾತ್ರ ಕೋಪ ಮಾಡ್ಕೊಂಡ್ಲ. ಯಾಕೆ ಅಂದ್ರೆ ಅದು ಸರಿ ಅಂತಾರ ವಾದರಾಜರು. ಯಾಕೆ ಅಂದ್ರೆ
ಅವೈಷ್ಣವರಿಗೆ ಯೋಗ್ಯವಲ್ಲದೆ ಇರುವ ದೇವರ ಶೇಷವನ್ನ ಸರ್ವಾತ್ಮನ ಕೊಡಬಾರದು ಅಂತ ಒಂದು ಮಾತಿದೆ. ದೇವರ ಪ್ರಸಾದವನ್ನ ಎಲ್ಲಾರ್ಗೂ ಕೊಡಬಾರ್ದಂತ. ಅವೈಷ್ಣವರು, ಯಾರಿಗೆ ವಿಷ್ಣು ಭಕ್ತಿ ಇಲ್ಲ, ಅವ್ರ ಮನೆಗೆ ಹೋಗಿ ತಗೊಳ್ರಿ ಇದು ಭಗವಂತನ ಪ್ರಸಾದ ಅಂತ ಕೊಟ್ರೆ, ಅವರು ಅಕಸ್ಮಾತ್ ಕಸಕ್ ಹಾಕ್ಬಿಟ್ರೆ ಇದ್ರಲ್ಲಿ ಏನಿದೆಯೋ ಏನೋ ಫುಡ್ ಪಾಯ್ಸನ್ ಆಗ್ಬಿಟ್ರೆ, ಯಾರೋ ನೀವು ತಿರುಪತಿಗೆ ಹೋಗಿರ್ತೀರಿ, ಲಡ್ಡು ತಂದಿರ್ತೀರಿ, ಯಾರ್ದೋ ಮನೆಗೆ ಹೋಗಿ ಇರ್ತೀರಿ ಭೇಟಿ ಆಗ್ಲಿಕ್ಕೆ ಅಂತ, ಮತ್ತೇನಾದ್ರೂ ತಗೊಂಡೋಗ್ಬೇಕು ಅಂತ ಹೋಗಿ ಕೊಡೋದು. ಅವರ ಪರಮ ನಾಸ್ತಿಕರು, ಅಯ್ಯೋ ಇದು ಯಾರ್ಯಾರು ಮಾಡಿರ್ತಾರೋ, ಹೆಂಗ್ ಮಾಡಿರ್ತಾರೋ ಏನೇನೋ ಅಂತ ಎತ್ತಿ ತಿಪ್ಪಿಗೆ ಹಾಕ್ಬಿಟ್ರೆ ಎಷ್ಟು ಅಪರಾಧ ದೇವರ ನೈವೇದ್ಯವನ್ನು. ಮತ್ತೆ ಮೊನ್ನೆ ಹೇಳಿದ್ ನಾನು, ಎಂತ ಸತ್ಯ ಹೋದರು ರಾಮದೇವರಿಗೆ ನೈವೇದ್ಯ ಮಾಡಿದ ವಿಷಪೂರಿತವಾದನ್ನವನ್ನು ಊಟ ಮಾಡ್ತಾರೆ ಅಂದ್ರೆ ದೇವರ ನೈವೇದ್ಯಕ್ಕೆ ಎಷ್ಟು ಶಕ್ತಿ ಇದೆ. ಅದಕ್ಕೆ ಗೋಪಿಕಾಸ್ತ್ರಿ ಯಾಕೆ ಕೋಪ ಮಾಡ್ಕೊಂಡು ಅಂದ್ರೆ, ಅವೈಷ್ಣವರಿಗೆ ದೇವರ ಶೇಷ ಹೋಗ್ಬಾರ್ದು. ಮತ್ತೆ ದೇವರು ತಾನ್ ಹಾಲು ಕುಡಿದು ಉಳದನ್ನ ಬೆಕ್ಕಿ ಕೊಡ್ತಾ ಇದ್ದ. ಹಾಗಾದ್ರೆ ದೇವರ ನೈವೇದ್ಯ ಆಯ್ತಲ್ಲ, ದೇವರ ಶೇಷ ಅದು. ಆ ದೇವರ ಶೇಷ ಮತ್ತೊಬ್ಬರಿಗೆ ಸಿಗಬಾರ್ದು ಅಂತ ಕೋಪ ಹುಟ್ಟಿತೇನೋ ಅಂತ ವಾದರಾಜರು ಅಂತಾರೆ. ಹೀಗಾಗಿ ಗೋಪಿಕಾಸ್ತ್ರೀಯರಿಗೆ ಕೃಷ್ಣ ಹಾಲು ಕದ್ದು ಕೊಡದದ್ದು ಖುಷಿ ನೀಡಿದರೂ ಕೂಡ ಕುಡಿದು ಬಿಟ್ಟ ಶೇಷನ ಉಳಿಸ್ಬೇಕಾಗಿತ್ತು. ನಾವು ಕುಡಿತಿದ್ವಿ ದೇವರ ಪ್ರಸಾದ, ಅದನ್ನ ಬೆಕ್ಕಿ ಕೊಟ್ಬಿಟ್ಟ ಅಂತ ಗೋಪಿಕಾಸ್ತ್ರೀಯರು ತಾವು ಇದನ್ ಮಾಡ್ತಾರೆ. ಮತ್ತು ಕೃಷ್ಣನ ನೈವೇದ್ಯ ಶೇಷ ಇದು ಬ್ರಹ್ಮ ರುದ್ರಾದಿ ದೇವತೆಗಳ ಸ್ವೀಕಾರಕ್ಕೆ ಯೋಗ್ಯವಾದದ್ದು. ಅದನ್ನ ಹೀಗೆ ಬೆಕ್ಕೊಂದಕ್ಕೆ ಕುಡಿಲಿಕ್ಕೆ ಕೊಟ್ಟದ್ದು ಅಪಚಾರವಾಗುತ್ತಾ ಅಂತ ಅವರಿಗೆ ಭಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಕೃಷ್ಣನ ನೈವೇದ್ಯ ಶೇಷವನ್ನ ಸ್ವೀಕಾರ ಮಾಡ್ಲಿಕ್ಕೆ ಮುಖ್ಯ ಅಧಿಕಾರಿಗಳು ರಮಾ ಬ್ರಹ್ಮಾದಿ. ಆಮೇಲೆ ನಾವು ಅದಕ್ಕೆ ದೇವರಿಗೆ ನೈವೇದ್ಯ ಮಾಡಿ, ಆಮೇಲೆ ರಮಾ ನೈವೇದ್ಯ ಮಾಡಿ, ವಾಯುದೇವರಿಗೆ ನೈವೇದ್ಯ ಮಾಡಿ, ಅದರಲ್ಲಿ ಸ್ವಲ್ಪ ಅನ್ನವನ್ನ ಮೊದಲಿಗೆ ತೆಗೆದಿಟ್ಟು ಗರುಡ ಶೇಷರಿಗೆ ನೈವೇದ್ಯವನ್ನ ಮಾಡಿ ಆ ಅನ್ನವನ್ನ ನಾವು ಚೆಲ್ಲಿ ಬಿಡುತ್ತೇವೆ. ಆ ಅನ್ನವನ್ನ ಸ್ವೀಕಾರ ಮಾಡಬಾರ್ದು. ಯಾಕೆ ಅಂದ್ರೆ ಕೃಷ್ಣಾಮೃತ ಮಹಾರಣವದಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನು ಮಾತು ಅಂದ್ರೆ, ಪರಶುಕ್ಲತ್ರಯರಿಗೆ ನೈವೇದ್ಯ ಮಾಡಿದ ಅನ್ನವನ್ನ ಮಾತ್ರ ಸ್ವೀಕಾರ ಮಾಡಬೇಕು. ಪರಶುಕ್ಲತ್ರಯರಿಗೆ, ಭಗವಂತನಿಗೆ ನೈವೇದ್ಯ ಮಾಡಿದ್ದು, ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿದ್ದು, ವಾಯುದೇವರಿಗೆ ನೈವೇದ್ಯ ಮಾಡಿದ ಅನ್ನವನ್ನಷ್ಟೇ, ಆಹಾರವನ್ನಷ್ಟೇ ಸ್ವೀಕಾರ ಮಾಡ್ಬೇಕು. ಗರುಡ ಶೇಷಾದಿಗಳು ರುದ್ರಾದಿಗಳಿಗೆ ನೈವೇದ್ಯ ಮಾಡಿದ ಅನ್ನವನ್ನ ಸ್ವೀಕಾರ ಮಾಡಬಾರದು. ಅದಕ್ಕೆ ನಾವು ಅದನ್ನ ವಿಸರ್ಜನೆ ಮಾಡ್ತೀವಿ. ದೇವರ ಪೂಜೆಯಲ್ಲಿ ವಿಸರ್ಜನೆ ಮಾಡೋದು ಅಂದ್ರೆ, ದೇವರ ನೈವೇದ್ಯ ಆದ ಮೇಲೆ 3 ಭಾಗ ತೆಗೆದಿಡ್ತಾರೆ. ಒಂದು ವೈಶ್ಯದೇವಕ್ಕೆ, ಇನ್ನೆರಡು ಭಾಗ ಗರುಡ ಶೇಷರಿಗೆ ತೆಗೆದಿಡ್ಬೇಕು. ತೆಗೆದಿಟ್ಟು ಉಳಿದ ಪಾತ್ರೆಗೆಲ್ಲ ರಮಾದೇವಿ ನೈವೇದ್ಯ, ವಾಯುದೇವರ ನೈವೇದ್ಯ ಎಲ್ಲ ಮಾಡಿ, ಆಮೇಲೆ ಆ ಗರುಡ ಶೇಷರಿಗೆ ನೈವೇದ್ಯ ಮಾಡಿ ಅನ್ನದಿಂದ ವೈಶ್ವದೇವಾದಿಗಳನ್ನ ಮಾಡೋದು. ಆ ಗರುಡ ಶೇಷರಿಗೆ ಮಾಡಿದ ನೈವೇದ್ಯ ಚೆಲ್ಲಿ ಬಿಡೋದು ಅಷ್ಟೇ, ವಿಸರ್ಜನೆಯನ್ನ ಮಾಡಬೇಕು ಅಂತ ಇದೆ. ಆದ್ದರಿಂದಾಗಿ ಮಹಾಪ್ರಸಾದ ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿವಿಸ್ಮೃತಂ ಅಂತ ಕೃಷ್ಣಾಮೃತ ಮಹಾರಣವದಲ್ಲಿ ಒಂದು ಮಾತು. ಅತ್ಯಂತ ಪಾವನವಾದದ್ದು ಭಗವಂತನ ನೈವೇದ್ಯ, ಅದನ್ನ ಋಷಿಗಳಿಗೆ ಜ್ಞಾನಿಗಳಿಗೆ ಹಂಚಿ ತಾನು ಊಟವನ್ನ ಮಾಡಬೇಕು ಎಂಬಂತಹ ಮಾತು ಇದೆ. ಆಮೇಲೆ ದೇವ್ರು ಏನ್ ಮಾಡಿದ ಅಂತ, ಕೃಷ್ಣ ಹಾಲು ಕುಡಿಯುವಾಗ ಹೆಂಗ್ ಹಾಲು ಕುಡಿತಿದ್ದ ಅಂತ ವರ್ಣನೆ ಮಾಡ್ತಾರೆ. ಕೃಷ್ಣ ಒಂದು ಕೈಯಿಂದ ಗಂಟೆಯನ್ನ ಹಿಡಿದು, ಮತ್ತೊಂದು ಕೈಯಿಂದ ಪಾತ್ರೆಯನ್ನ ಹಿಡಿದು, ಇನ್ನೊಂದು ಕೈಯಿಂದ ಹಾಲನ್ನ ಕುಡಿತಾ ತನ್ನ ಗೆಳೆಯರಿಗೂ ತೃಪ್ತಿಯನ್ನ ಪಡಿಸ್ತಾ ಇದ್ದ ಕೃಷ್ಣ. ಇದನ್ನ ನೋಡಿ ಗೋಪಿಕಾಸ್ತ್ರಿ ಸುಮ್ಮನೆ ನಿಂತು ಬಿಟ್ಲಂತ. ಅಂದ್ರೆ ಈ ದೇವರು ಹಾಲು ಕುಡಿಲಿಕ್ಕೆ ಆರಂಭ ಮಾಡಿದ ನೋಡ್ರಿ, ಮೊದಲು ಬರ್ತಿದ್ದ, ಚೂರು ಹಾಲು ಕುಡಿತಿದ್ದ, ಹೋಗ್ದೆ, ಪಾಪ ಮಗು, ಪಕ್ಕದ ಮನೆ ಮಗು ಬಂದಿದೆ, ಕುಡಿಲಿ ಬಿಡಿ, ಏನ್ ಪಾಪ, 1 ಲೋಟ 2 ಲೋಟ ಕುಡಿಯೋದೇನು ಸುಮ್ಮನೆ ಇರ್ತಿದ್ರು. ಈ ಮಾರಾಯ ಕುಡಿಲಿಕ್ಕೆ ಆರಂಭ ಮಾಡಿದ್ರೆ ಲೀಟರ್ ಗಟ್ಲೆ ಹಾಲು ಕುಡಿದ್ ಬಿಡು. ಮನೆಯಲ್ಲಿ ಎಲ್ಲಾ ಗೋಪಿಕಾಸ್ತ್ರೀಯರು ಮತ್ತೆ ಗೋಪಾಲಕರ ಹೆಂಡಂದ್ರು ಅವ್ರ ಮನೇಲಿ ಹಾಲಿಗೇನು ಕೊರತೆ ಇಲ್ಲ. 50-60 ಲೀಟರ್ ಹಾಲು ತಾನು ಕುಡಿದು ಉಳಿದೆಲ್ಲಾ ಗೆಳೆಯಂದ್ರಿಗೆ ಕೊಡಿಸ್ ಪಾತ್ರಿ ಡಬ್ಬಾಕ್ ಹೋಗ್ಬಿಡ್ತಿದ್ದ. ಇವ್ರಿಗೆ ಕಾಫಿ ಮಾಡ್ಕೊಳ್ಲಿಕ್ಕೆ ಹಾಲಿಲ್ಲ, ಏನ್ ಮಾಡ್ಬೇಕು ಗೋಪಿಕಾಸ್ತ್ರೀಯರೆಲ್ಲ? ತುಂಬಾ ಕಷ್ಟ ಆಯ್ತು. ಇವರೇ ಇನ್ನೊಬ್ರು ಮನೆಗೆ ಹೋಗಿ ಹಾವಿನ ಅಂಗಡಿಗೆ ಹೋಗಿ ಅರ್ಧ ಪ್ಯಾಕೆಟ್ ಹಾಲು ತರೋ ಪರಿಸ್ಥಿತಿ ಬಂತು. ಮನೇಲಿ ಬೇಕಾದಷ್ಟು ಆಕಳಿದ್ರು, ಇವ್ರು ಹೋಗಿ ಎಲ್ಲೋ ಅರ್ಧ ಲೀಟರ್ ಹಾಲು ತರೋ ಪರಿಸ್ಥಿತಿ ಬಂತು. ಅಷ್ಟು ಹಾಲು ಕುಡಿಲಿಕ್ಕೆ ಆರಂಭ ಮಾಡಿದ. ಹೀಗೆ ಆರಂಭ ಮಾಡಿದಾಗ ಒಂದು ದಿನ ಬಹಳ ಸಿಟ್ಟು ಬಂತು ಗೋಪಿಕಾಸ್ತ್ರೀಗೆ. ಏನಿ ಭಗವಂತ ಇಷ್ಟು ಹಾಲು, ಬೆಣ್ಣೆ, ಮೊಸರು ಇಷ್ಟೆಲ್ಲಾ ಕುಡಿತಾನಲ್ಲ ಅಂತ ಒಂದಿನ ಹಿಡಿದ್ಲು. ಯಾಕೆ ಹಾಲು ಕುಡಿಸ್ತಿ ಅಂತ ಕೇಳಿದ್ರೆ ದೇವರು ಆಕೆ ತಲೆಯಲ್ಲಿ ಹೂ ಇಟ್ಕೊಂಡಿದ್ದು, ಆಕೆ ಕೂದಲು ಹಿಡ್ಕೊಂಡ್ಬಿಟ್ಟ ಗಟ್ಟಿಯಾಗಿ. ಆ ಗಟ್ಟಿಯಾಗಿ ಕೂದಲು ಹಿಡ್ಕೊಂಡಾಗ, ಅಂದ್ರೆ ಕೂದಲು ಹಿಡ್ಕೊಂಡಾಗ ಹೂವೆಲ್ಲ ಉದುರಿತಂತ. ಆ ಹೂ ಎಲ್ಲಿ ಬಿತ್ತು? ಆಕೆ ಅವನ್ ಹಿಡಿದಿದ್ದು ಹಿಂಗ್ ಮುಂದೆ ಹಿಂಗೆ ಹರಳು ಬಂದಿತ್ತು. ಹಿಂಗ್ ಹೂ ಹಿಡ್ದ, ತಲೆ ಹಿಡಿದಾಗ ಅವೆಲ್ಲ ಹೂಗಳು ದೇವರ ಪಾದಕ್ಕೆ ಬಿತ್ತಂತೆ. ಆಕೆ ಕೈಯಿಂದ ಹಿಂಗ್ ಪೂಜಾ ಮಾಡಿಸ್ಕೊಂಡಂತ ದೇವರು.
ನೀನೇನು ಮಾಡಿದ್ರು ನಾನ್ ನಿನ್ ಕೈಯಿಂದ ಪೂಜೆ ಮಾಡಿಸ್ಕೋತೀನಿ ಅಂತ ದೇವರು ತಾನು ಹೀಗೆ ಪದಾನಿ ತಸ್ಸೆ ಶಿತುರರ್ಚಯಂತಿ ಅಂತ ಹೇಳ್ತಾರೆ. ತಾನು ಕದ್ದಾಗ ಗೋಪಿಯ ಮೊಸರಿನ ರಾಶಿಯನ್ನ ಅವಳ ಪುಣ್ಯದ ಸಮೇತ ಕೃಷ್ಣ ಅಪಹಾರವನ್ನ ಮಾಡಿದ. ಅಂದ್ರೆ ಯಾರು ಭಕ್ತಿಯಿಂದ ನೀಡ್ತಾರೋ ಅವ್ರಿಗೆ ಪುಣ್ಯ ಕೊಡ್ತಿದ್ದ, ಯಾರು ಇವನು ಹಿಡಿದು ಜೋರ್ ಮಾಡ್ತಿದ್ರೋ ಅವ್ರ ಪುಣ್ಯ ಬೆಣ್ಣಿ ಎರಡು ತಿಂತಿದ್ದಂತ ದೇವರು. ಆದ್ದರಿಂದಾಗಿ ದಾನಿ ಯಾವಾಗಲೂ ಕೂಡ ಭಕ್ತಿಪೂರ್ವಕವಾಗಿ ಬಾಗಿದ ಮತ್ತೊಬ್ಬಳಿಗೆ ದಾನಿಯಾದ ಅವನು ಪುಣ್ಯರೂಪವಾದ ಧನವನ್ನ ನೀಡಬೇಕು ಅನ್ನೋದಕ್ಕಾಗಿ ಮೊಸರನ್ನ ಕದ್ದ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಕೃಷ್ಣ ನಮ್ಮನೆಯಲ್ಲಿ ಕದ್ದದ್ದನ್ನ ನಮ್ ಪುಣ್ಯ ಅಂತ ತಿಳ್ಕೊಬೇಕು. ಹಾಗೆ ಪುಣ್ಯ ಅಂತ ಯಾರು ತಿಳ್ಕೊತಾರೋ ಅವರಿಗೆಲ್ಲಾ ಪುಣ್ಯ. ಯಾರು ಕೃಷ್ಣ ಏನಪ್ಪಾ ಮರ ಎಲ್ಲಾ ಒಂದ್ ಖಾಲಿ ಮಾಡಿ ಹೋಗ್ಬಿಟ್ಟ ಅಂತ ಬೈಕೋತಾರ ನೋಡ್ರಿ, ಅವರಿಗೆ ಇದ್ದ ಪುಣ್ಯವನ್ನು ತಾನು ತೆಗೆದುಕೊಂಡು ಹೋಗ್ತಾ ಇದ್ದ ಎಂಬುದಾಗಿ. ಹಾಗಾದ್ರೆ ದೇವರು ಯಾಕೆ ಕಳ್ತನ ಮಾಡಿದ? ಈ ಚೌರ್ಯ ಅಲ್ಲೇನು ಅಂದ್ರೆ ಅದು ಅವನ ಒಂದು ಗುಣ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ಸ್ವಕೀಯ ಚೌರ್ಯಂ ನಿತರಾಂ ಗೃಣದ್ಭ್ಯೋ ತದೋ ವಿಮುಕ್ತಿಂ ಕಿಲಗೋಪಪಾಲಹ. ತನ್ನ ಕಳತನವನ್ನ ಯಾರು ಸ್ತೋತ್ರ ಮಾಡ್ತಾರೋ ನೋಡ್ರಿ, ದೇವ್ರ ಕಳತನ ಮಾಡಿದ್ದಾನೆ ಅಂತ ಯಾರು ಸ್ತೋತ್ರ ಮಾಡ್ತಾರಲ್ಲ ಅಂತಹವರಿಗೂ ಭಗವಂತ ಮುಕ್ತಿಯನ್ನು ನೀಡುತ್ತಾನೆ ಅಂದ ಮೇಲೆ ತನ್ನ ಗುಟ್ಟನ್ನ ಹೇಳಿದವರಿಗೆ ತಾನು ಫಲ ಕೊಡದೆ ಇರ್ತಾನೇನು? ಪಾದರಾಜನ ಕಳ್ಳ ಅಂತ ಬೈದ್ರು ಅವನನ್ನ ಮತ್ತೆ ಮೋಕ್ಷ ಕೊಡ್ತಾನಂತ ಭಗವಂತ. ಆದ್ದರಿಂದ ಆ ಭಗವಂತ ಯಾವಾಗಲೂ ಅಷ್ಟು ಅದ್ಭುತವಾದಂತಹ ಮಹಿಮೆಗಳನ್ನ ತಾನು ಮಾಡ್ತಾ ಇದ್ದ. ಅಂತಹ ಭಗವಂತ ಎಲ್ಲಾ ಭಕ್ತರ ಪಾಪಗಳನ್ನ ಕಳೀಲಿಕ್ಕೆ ಅವರ ಮನೆಯಲ್ಲಿ ತಾನು ಬೆಣ್ಣೆಯನ್ನ ಹಾಲನ್ನ ಕದ್ದ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ನಾರಾಯಣೋ ನಾಮ ನರೋ ನರಾಣ ಪ್ರಸಿದ್ಧ ಚೋರ ಕಲು ಕಥಿತ ಪೃಥಿವ್ಯಾಂ ಅಂತ ಒಂದು ಮಾತನ್ನ ಹೇಳ್ತಾರೆ. ನಾರಾಯಣ ಎನ್ನುವ ಹೆಸರೇ ಜಗತ್ತಿನಲ್ಲಿ ದೇವರು ನಿಜವಾಗಿ ದೊಡ್ಡ ಕಳ್ಳ ಅಂತ. ಯಾಕೆಂದ್ರೆ ನಮ್ಮ ಪಾಪಗಳನ್ನೆಲ್ಲ ಅವನೇ ಕಳಿತಾನೆ. ಪ್ರಸಿದ್ಧ ಚೋರ ಅಂತಾರ ಅವನ. ಯಾಕೆ ಅಂದ್ರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯ. ಒಮ್ಮೆ ನಾರಾಯಣ ಅಂದ್ರೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಯಾಕೆ ಅನ್ನಬಾರದು? ಅನಬೇಕು. ಯಾಕೆ ಅನ್ನಬೇಕು ಅಂದ್ರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯ. ಇದೊಂದು ಜನ್ಮದಲ್ಲಿ ಮಾಡಿದ ಪಾಪ ಅಲ್ಲ, ಅನೇಕ ಜನ್ಮಗಳಲ್ಲಿ ಮಾಡಿ ಹೊತ್ಕೊಂಡು ಬಂದು ನಿಂತಿದ್ದೀವಲ್ಲ ಬೆಟ್ಟದಷ್ಟು ಪಾಪದ ರಾಶಿಯನ್ನ, ಅದೆಲ್ಲವನ್ನ ದಿಟವಾಗಿ ಹರತ್ಯ ಶೇಷಂ ಸ್ಮೃತ ಮಾತ್ರ ಇವ. ಅವನ ಸ್ಮರಣೆ ಮಾಡೋದ್ರಿಂದಲೇ ಅದೆಲ್ಲವನ್ನ ಅವನು ಪರಿಹಾರವನ್ನ ಮಾಡ್ತಾನೆ ಭಗವಂತ. ಹೀಗಾಗಿ ಕೃಷ್ಣ ಅವನು ಭಕ್ತವತ್ಸಲ ಎಂಬುದನ್ನ ಹೇಳ್ತಾನೆ. ಹಿಂಗ ಕೃಷ್ಣ ಬೆಣ್ಣಿ ಕದ್ದ ಹೇಳಿದ್ನಲ್ಲ, ಏನೋ ಒಂದಿನ 2 ದಿನ ಆದ್ರೆ ಚಂದ, ಅದೇನೋ 1 ಬಟ್ಟು 2 ಬಟ್ಟು ಕದ್ರೆ ಪರವಾಗಿಲ್ಲ. ಇವರಿಗೆ ಇದ್ದಾಗ ಅಷ್ಟು ಎತ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ಬೇಕು? ಗೋಪಿಕಾ ಸ್ತ್ರೀಯರೆಲ್ಲ ತಲೆ ಕೆಟ್ಟು ಹೋಯ್ತು. ಮೊದ್ಲು ಚೆನ್ನಾಗಿತ್ತು, ಪ್ರೀತಿ ಅನಿಸ್ತಾ ಇತ್ತು, ಸಂಭ್ರಮಿಸ್ತಾ ಇದ್ರು. ಆಮೇಲೆ ಏನಾಯ್ತು? ಕಿರಿಕಿರಿ ಆಗ್ಲಿಕ್ಕೆ ಆರಂಭ ಆಯ್ತು. ದಿನಾ ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅವರೆಲ್ಲ ಹೋಗಿ ಯಶೋದಾಗ ಹೇಳಿದ್ರ, ನೋಡು ನಿನ್ ಮಗ ನಮ್ಮ ಮನೇಲಿ ಬೆಣ್ಣೆ ಕದ್ದ. ಗೋಪಿಕಾ ಸ್ತ್ರೀಯರೆಲ್ಲ ಹಿಂಗ್ ಚಾಡಿ ಹೇಳ್ತಾ ಇದ್ರು. ಗುಂಪು ಕಟ್ಕೊಂಡ್ ಬಂದ್ಬಿಟ್ರು. ಯಶೋದ ಕೇಳಿದ್ದಂತೆ, ನಿಮ್ ಮನೇಲಿ ಎಷ್ಟ್ ಕದ್ದ ಅಂತ ಹೇಳಿ. ನಮ್ಮ ಮನೇಲಿ ಒಂದು 12 kg ಇರ್ಬೋದು, ನಿಮ್ ಮನೇಲಿ ನಮ್ಮ ಮನೇಲಿ ಒಂದು 18 kg, ನಮ್ಮ ಮನೇಲಿ ಒಂದು 20 kg, ನಮ್ಮ ಮನೇಲಿ ಒಂದು 25 kg. ಎಲ್ಲಾ ಲೆಕ್ಕ ಹಾಕಿದ್ರೆ ಹತ್ತತ್ರ 1 ಟನ್ ಬೆಣ್ಣೆ ಆಯ್ತು. ಯಶೋದ ಏನೋ ವಾಪಸ್ ಕೊಡ್ಬೇಕು ಅಂತ ಕೇಳಿದ್ಲು, ಯಾಕಂದ್ರೆ ಅವಳ ಮನೇಲೂ ಬೇಕಾದಷ್ಟು ಹಸು ಇತ್ತು. ಇವ್ರು ಹೇಳೋ ಲೆಕ್ಕ ನೋಡಿದ್ರೆ ಎಲ್ಲಿ ವಾಪಸ್ ಕೊಡೋದು ಬೆಣ್ಣೆ? ಯಶೋದೆ ಅಂದಂತೆ, ನನ್ ಮಗ ಈಗ 1.5-2 ವರ್ಷ. ನೀವ್ ಹೇಳೋ ಲೆಕ್ಕ ನೋಡಿದ್ರೆ ಇಡೀ ಚೆನ್ನೈಗೆ ಸ್ವಾಮಿಗಳು ಕರೆಸಿ ಮಹಾಸಮಾರಾಧನೆ ಮಾಡಿ ಬೆಣ್ಣಿಕಾಯಿ ತುಪ್ಪ ಹಾಕಿದ್ರು ಇನ್ನೂ ಉಳಿಯತ್ತೆ. ಅಷ್ಟು ಲೆಕ್ಕ ಹೇಳ್ತಾ ಇದ್ದೀರಿ. ನಿಮ್ಗೆಲ್ಲಾ ನನ್ನ ಕೃಷ್ಣನಂತ ಮಗ ಇಲ್ಲ ಅಂತ ಅಸೂಯ. ಈ ಅಸೂಯೆಯಿಂದ ನೀವು ಚಾಡಿ ಹೇಳ್ತಾ ಇದ್ದೀರಿ ಎಂದು. ಏನು ಮಕ್ಕಳು ತಪ್ಪು ಮಾಡಿದ್ರೆ ಹೋಗಿ ಅಪ್ಪ ಅಮ್ಮನ್ ಕಂಪ್ಲೇಂಟ್ ಮಾಡ್ಬೇಕು. ಅಪ್ಪ ಅಮ್ಮನೇ ರೆಸ್ಪಾನ್ಸ್ ಮಾಡಿದ್ರೆ ಇನ್ನೇನ್ ಮಾಡ್ಬೇಕು? ಇವ್ರಿಗೋ ದಿನಾ ಕಳ್ಳತನದ ಚಿಂತೆ ಆಯ್ತು. ತಾಯಿ ಇವ್ರನ್ನೇ ಬೈದು ಕಳಿಸ್ಬಿಟ್ಲು. ನನ್ ಇಷ್ಟು 2 ವರ್ಷದ ಮಗು ಅಷ್ಟು ತಿನ್ನತ್ತೇನ್ರಿ, ಯಾರಾದ್ರೂ ನಂಬುತ್ತಾರ ನೀವು ಹೇಳೋದನ್ನ ಅಂದು ಬಿಟ್ಲು ಅವಳು. ಹೌದು, ಎವಿಡೆನ್ಸ್ ತೋರ್ಸೊಂದು. ಈಗಿನಾಗ ಏನ್ ವಿಡಿಯೋ ಕ್ಯಾಮ್ರಾ ಇಲ್ಲ, CC ಕ್ಯಾಮ್ರಾ ಇಲ್ಲ, ಏನಿಲ್ಲ ಮನೆಯಲ್ಲಿ. ಏನ್ ಮಾಡ್ಬೇಕು? ಅದಕ್ಕೆ ಅವರೆಲ್ಲ ಸೇರಿದ್ರು. ಆಗ ಒಂದು ಭಜನಾ ಮಂಡಳಿ ಕಟ್ಟಿದ್ರು. ಫಸ್ಟ್ ಭಜನಾ ಮಂಡಳಿ ಅವತ್ತೇ ಸ್ಟಾರ್ಟ್ ಆಗಿದ್ದು. ಹೆಣ್ಮಕ್ಳೆಲ್ಲ ಭಜನಾ ಮಂಡಳಿ ಕಟ್ಟಿಕೊಂಡು ಎಲ್ಲಾರು ದುಡ್ಡು ಹಾಕಿದ್ರು. ಒಂದಿಷ್ಟು ಹಾಕಿ ಒಂದು ಬಂಗಾರದ ಉಡುದಾರವನ್ನ ಕೃಷ್ಣನಿಗೆ ಉಡುಗೊರೆ ಕೊಟ್ರು. ಯಾಕಂದ್ರೆ ಯಶೋದೆ ಅಂತೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮತ್ತೆ ಏನ್ ಮಾಡ್ಬೇಕು? ಒಂದು ಬಂಗಾರದ ಉಡುದಾರ ತಂದು ಉಡುಗೊರೆ ಕೊಟ್ರು ಕೃಷ್ಣ. ಯಶೋದ ಅಂದು, ಏನ್ ಆಯುಷ್ಯ ಹೋಮ ಇಲ್ಲ, ನಾಮಕರಣ ಆಗೋಗಿದೆ,
ಚೌಲ ಇಲ್ಲ, ಏನು ಇಲ್ಲ. ಸುಮ್ನೆ ಯಾಕೆ ನನ್ ಮಗನಿಗೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ತೀರಿ ಅಂತ ಕೇಳಿದ್ರು. ಏನೋ ನಿನ್ ಮಗ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ ಅಂದ್ರೆ ಅವರು. ಅದು ಪ್ರೀತಿ ಎಲ್ಲ ಏನಲ್ಲ, ಆ ಉಡುಗಾರದಲ್ಲಿ ಸಣ್ಣ ಸಣ್ಣ ಗಂಟೆಗಳಿದ್ದು, ಕಿರು ಗಂಟೆಗಳಿದ್ದು. ಆ ಕೃಷ್ಣ ಅದನ್ನ ಕಟ್ಕೊಂಡು ನಡೀತಾ ಇದ್ರೆ ಝಲ್ 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 ಶಬ್ದ ಬರಬೇಕು. ಆ ಶಬ್ದ ಬಂದ್ರೆ, ಯಾಕಂದ್ರೆ ಕೃಷ್ಣ ಯಾವಾಗ ಬರ್ತಾನ, ಹೆಂಗ್ ಬೆಣ್ಣಿ ತಿಂತಾನ ಗೊತ್ತೇ ಆಗ್ತಿರ್ಲಿಲ್ಲ. ಹಂಗ ಬಂದ್ ಹಂಗ ಕದ್ದು ಹೋಗ್ಬಿಡ್ತಿದ್ದ. ತುಂಬಾ ಅಲರ್ಟ್ ಆಗಿದ್ರು, ಒಂಚೂರು ಒಳಗ್ ಹಾಲು ಇಳಿಸಿ ಬರೋದ್ರಾಗ ಹೊರಗ್ ಬೆಣ್ಣಿ ಖಾಲಿ. ಅದಕ್ಕೆ ಇವ್ನು ಬಂದದ್ ಗೊತ್ತಾಗ್ಬೇಕು. ನಮ್ಮ ಮನಿ ರೋಡಿಗೆ ಈ ಕಡೆ ಪೋಸ್ಟಲ್ ಕಾಲನಿ ಫಸ್ಟ್ ಸ್ಟ್ರೀಟ್ ಎಂಟ್ರಿ ಆದ್ರೆ ನಮ್ಗೆ ಶಬ್ದ ಬರ್ಬೇಕು, ಹಾಗೆ ವ್ಯವಸ್ಥೆ. ಅದಕ್ಕ ಭಾರಿ ಸೌಂಡ್ ಇರೋ ಗೆಜ್ಜೆ ಇರುವಂತಹ, ಕಿರುಗಂಟೆ ಇರುವಂತಹ ಉಡ್ದಾರವನ್ನ ಕೃಷ್ಣನಿಗೆ ಕೊಟ್ರು, ಬಂಗಾರದ್ದು. ದೇವರಂದ ಕಟ್ಟು ಅಂದ, ಅವ್ರಮ್ಮನಿ ಕಟ್ಟಿದ್ರು. ಇವರೆಲ್ಲಾ ಗೋಪಿಕಾಸ್ತ್ರೀಯರಂದ್ರು, ಏನ್ ಚೆನ್ನಾಗ್ ಕಾಣುತ್ತ ಉಡ್ದಾರ, ಕೃಷ್ಣ ಒಂದ್ಸರಿ ನಡುತ್ತವ್ರು ಸ್ವಲ್ಪ ಅಂದ್ರು. ದೇವ್ರ ನಡೆದಾಗ ಸೌಂಡ್ ಬಂತಲ್ಲ, ಆ ಸೌಂಡ್ ಇವ್ರಿಗೆ ರೆಕಾರ್ಡ್ ಆಗ್ಬೇಕಾಗಿತ್ತು. ಅಂದ್ರೆ ತಮ್ಮ ಮನೆಗ್ ಬರುವಾಗ, ಆ ರೋಡಿಗೆ ಬರುವಾಗ ಗೊತ್ತಾಗ್ಬೇಕಿದ್ ಇದೇ ಸೌಂಡ್ ಅಂತ. ಅದಕ್ಕೆ ಒಂದ್ಸರಿ 2 ರೌಂಡ್ ನಡೆಸಿದ್ರು, ಅವನ ಹತ್ರ ಓಡಿಸಿದ್ರು. ದೇವ್ರ ಓಡಾಡ್ದ, ಆ ಸೌಂಡ್ ರೆಕಾರ್ಡ್ ಆಯ್ತು. ಆಮೇಲೆ ಎಲ್ಲಾ ಗೋಪಿಕಾಸ್ತ್ರೀಯರು ತಮ್ಮ ಮನೆಗೆ ಹೋದ್ರು. ಇಷ್ಟು ಸಮಾಧಾನ ಪಟ್ಕೊಂಡಿದ್ರು ಅವರು. ಇನ್ನು ಕೃಷ್ಣ ಬಂದ ನಮ್ಗೆ ಗೊತ್ತಾಗುತ್ತೆ, ನಮ್ ಬೆಣ್ಣೆ ಸೇಫ್ ಅನ್ಕೊಂಡಿದ್ರು. ಕೃಷ್ಣ ಏನ್ ಮಾಡಿದ ಅಂದ್ರೆ, ಆ ಘಂಟಾಭಿಮಾನಿ ದೇವತೆಗಳಿಗೆ ಹೇಳಿದ, ನಾನ್ ಹೇಳೋವರೆಗೂ ಯಾರು ಶಬ್ದ ಮಾಡ್ಬಾರ್ದು, ಯಾರು ಶಬ್ದ ಮಾಡ್ಬಾರ್ದು. ಫಸ್ಟ್ ಮ್ಯೂಟ್ ಮಾಡಿದ್ದು ದೇವರು. ಈ ಆಡಿಯೋ ಮ್ಯೂಟ್ ಮಾಡ್ತೀವಲ್ಲ ನಾವ್ ಇವತ್ತಲ್ಲ, ಫಸ್ಟ್ ಮ್ಯೂಟ್ ಮಾಡಿದ್ ಭಗವಂತ. ದೇವ್ರು ನಡೀತಾ ಇದ್ದಾನೆ, ಬಂದ ಗೋಪಿಕಾಸ್ತ್ರೀಯರ ಮನೆಗೆ ಬಂದಾಗ ಗಂಟೆಗಳೆಲ್ಲ ಅಳ್ಳಾಡ್ತಾ ಇವೆ ಜೋರಾಗಿ, ಶಬ್ದವೇ ಇಲ್ಲ. ದೇವರ ಆಜ್ಞೆ ಆಗಿತ್ತು. ಅಲ್ಲೊಂದು ಹೊರಳಕಲ್ಲಿತ್ತು, ಹಾಗೆಲ್ಲ ಈ ಕಟ್ಟಿಗೆದ ಹೊರಳಕಲ್ಲು, ಅದು ಹೀಗೆ ಇರೋದು, ಮಧ್ಯದಲ್ಲಿ ಸಣ್ಣಕ್ಕೆ, ಮೇಲೆ ಆಗಲ್ಲ ಕೆಳಗೆ ಆಗಲ್ಲ, ಈ ಡಮರುಗ ಇರುತ್ತಲ್ಲ ಹಾಗೆ. ಅದನ್ನ ಎಳದ, ತನ್ನ ಗೋಪಾಲಕರನ್ನೆಲ್ಲ ನಿಲ್ಲಿಸ್ಕೊಂಡ, ಮೇಲ್ ಹತ್ತಿದ. ಇವನಿಗೆ ಸಿಗಬಾರ್ದು ಅಂತ ಹಿಂಗ್ ಮ್ಯಾಲ್ ಕಟ್ಟಿದ್ರು, ಬೆಣ್ಣೆ ಎಲ್ಲ ಕೆಳಗಿಡ್ತಿದ್ದಿಲ್ಲ, ಕೆಳಗಿಟ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಈ ಹೊರಳು ತಂದು ಅದರ ಮೇಲೆ ಹುಡುಗರು ನಿಲ್ಸಿ, ಅದರ ಮೇಲೆ ತಾನ್ ಹತ್ತಿ ಬೆಣ್ಣಿ ಪಾತ್ರೆ ಒಳಗ್ ಕೈ ಹಾಕಿ ಆ ಬೆಣ್ಣಿ ಹಿಂಗ್ ಬಾಯಾಗಿ ಇಟ್ಕೋಬೇಕು. ಗಂಟೆಗಳೆಲ್ಲ ಆಟೋಮೆಟಿಕ್ ಆಗಿ ಬರ್ತಿತ್ತು. ನಡಿಬೇಕಾರ್ ಬಾರಿಸ್ಲಿಲ್ಲ, ಓಡ್ಬೇಕಾರ್ ಬಾರಿಸ್ಲಿಲ್ಲ, ಹೊರಳು ಎಳದ ಬಾರಿಸ್ಲಿಲ್ಲ, ಮೇಲ್ ಹತ್ತುವಾಗ ಬಾರಿಸಿಲ್ಲ. ಆ ಬೆಣ್ಣಿ ಪಾತ್ರೆ ಒಳಗಿನ ಬೆಣ್ಣಿ ತಗೊಂಡ್ ಹಿಂಗ್ ಬಾಯಿ ಒಳಗ್ ಇಟ್ಕೋಬೇಕು, ಜೋರಾಗಿ ಸುಮ್ನೆ ಬಾರಿಸ್ತಾ ಇದ್ವಿ. ದೇವ್ರು ಕೇಳಿದ ಘಂಟಾಭಿಮಾನಿ, ನಾ ಏನ್ ಹೇಳಿದ್ದೆ, ನಾನ್ ಹೇಳೋವರೆಗೂ ನೀವು ಶಬ್ದ ಮಾಡಬಾರ್ದು ಅಂದಿದ್ದೆ, ಯಾಕೆ ಶಬ್ದ ಮಾಡಿದ್ದೆ? ನಾ ಘಂಟಾಭಿಮಾನಿ ದೇವತೆಗಳು ಹೇಳಿದ್ರು, ಸ್ವಾಮಿ ನಿನ್ ನೈವೇದ್ಯ ಕಾಲಕ್ಕೆ ಬಾರಿಸೋದೇ ನಮ್ ಡ್ಯೂಟಿ, ನೈವೇದ್ಯ ಕಾಲಕ್ಕೆ ಗಂಟೆ ಬಾರಿಸ್ತಾರೆ, ಹಾಗಾದ್ರೆ ನಿಮ್ ನೈವೇದ್ಯ ಕಾಲಕ್ಕೆ ನಾವು ಬಾರಿಸ್ಬೇಕು, ನನ್ ಕೆಲ್ಸ ನಾನು ಮಾಡ್ತಾ ಇದ್ದೀನಿ ಅಂತ ಘಂಟಾಭಿಮಾನಿ ದೇವತೆಗಳೆಲ್ಲ ಹೇಳಿದ್ರು. ಆದ್ದರಿಂದಾಗಿ ಸಿಕ್ಬಿಟ್ಟ ಕೃಷ್ಣ, ಇವತ್ತಿನವರೆಗೂ ಸಿಕ್ಕಿರ್ಲಿಲ್ಲ. ರೆಡ್ ಹ್ಯಾಂಡ್ ಆಗಿ ಗೋಪಿಕಾಸ್ತ್ರೀ ಒಳಗಿದ್ದು ಓಡಿ ಬಂದು, ಆ ಘಂಟಾಧ್ವನಿ ಒಳಗೆ ರೆಕಾರ್ಡ್ ಬೇರೆ ಆಗಿತ್ತು ಕಿವಿಯಲ್ಲಿ, ಓಡಿ ಬಂದು ಹಿಡದೇ ಬಿಟ್ಲು. ಕರೆಕ್ಟ್ ಆಗಿ ಹಿಂಗ್ ಬೆಣ್ಣಿ ಒಳಗಿನ ಪಾತ್ರೆ ಇದ್ದ ಬಾಯಿಗೆ ಹಿಂಗ್ ಇಟ್ಕೋತಾ ಇದ್ದ, ಧ್ವನಿ ಆಯ್ತು. ನೋಡಿದ್ರೆ ಇವನ್ ಬೆಣ್ಣೆ ಕದೀತಾ ಇದ್ದ. ಕೇಳ್ತಾಳ, ಹಸ್ತ ಕಿಂ ನವನೀತ ಭಾಜನ ಮುಖೆ ನೆಸ್ತಸ್ತ್ವ ಯಾ ಶ್ರೀಪತೆ. ಸ್ವಾಮಿ ಯಾಕಪ್ಪ ಶ್ರೀಪತಿ, ನೋಡ್ರಿ ಆ ಶಬ್ದ, ಕೃಷ್ಣ ಅಲ್ಲಿಲ್ಲ ಅವಳು, ಏನ್ ನೀ ಕಳತನ ಮಾಡ್ತೀರ ಅವರ ಲಕ್ಷ್ಮೀಪತಿ ನೀನ್ ಯಾಕೆ ನಮ್ಮನೆ ಬೆಣ್ಣಿ ಪಾತ್ರೆ ಒಳಗ್ ಕೈ ಹಾಕಿದಿ ಅಂತ ಕೇಳಿಲ್ಲ. ಅವನಂತಾನೆ, ದೃಪ್ತ ಪ್ರಸ್ತರ ಸಂಹಿತಾತಿ ಕಠಿಣ ವಸ್ತಾಂತರ ಆಯಾಗ್ರಹೇ ಯುಕ್ತಾನ ಸ್ಥಿತಿರಸ್ಯ. ಈ ಬೆಣ್ಣೆ ಇದೆಯಲ್ಲ, ಇದು ತುಂಬಾ ಮೃದುವಾದ ವಸ್ತು. ಜಗತ್ತೆಲ್ಲ ಯಾರು ತುಂಬಾ ಸಾಫ್ಟ್ ಆಗಿದ್ರೆ ಮನುಷ್ಯ ತುಂಬಾ ಒಳ್ಳೆ ಮನುಷ್ಯರಿಗೆ ಬೆಣ್ಣೆಗಿಂತ ಬೇಕಾರ್ಗ ಹೋಗ್ಬಿಡ್ತಾರೆ. ನಾವು ಮಾತಾಡ್ತೀವಿ, ಬೆಣ್ಣೆ ಹಾಕಿ ಕರಗ್ ಹೋಗ್ತಾರೆ ಅಂತೀವಿ. ಕೆಲವ್ರು ಇರ್ತಾರೆ ತುಂಬಾ ಬೇಗ ಭಾವುಕರಾಗ್ಬಿಡ್ತಾರೆ, ಯಾರ್ದಾದ್ರೂ ಕಷ್ಟಗಳನ್ನು ನೋಡಿದ್ರೆ ಅವರೇ ಹತ್ತು ಬಿಡ್ತಾರೆ. ಆ ಕಷ್ಟಪಡೋರು ಇದ್ದ ಹಾಗೆ ಕೆಲವ್ರು ಇರ್ತಾರೆ ತುಂಬಾ ಸಾಫ್ಟ್ ಇರ್ತಾರೆ. ಹಾಗಿದ್ರೆ ನಾವೇನಂತೀವಿ, ತುಂಬಾ ಬೆಣ್ಣೆ ಅಂತ ಮನಸ್ಸು ಅವ್ರಿಗೂ, ತುಂಬಾ ಬೇಗ ಕರಗ್ತಾರೆ ಅಂತ ಮಾತಾಡ್ತೀವೋ ಇಲ್ಲ. ಬೆಣ್ಣೆ ಸ್ವಭಾವ ಏನು, ತುಂಬಾ ಬೇಗ ಕರಗೋದು. ಕೃಷ್ಣ ಅಂತಾನೆ, ತುಂಬಾ ಮೃದುವಾದ ವಸ್ತು ಜಗತ್ತಿನಲ್ಲಿ ಬೆಣ್ಣೆ, ತುಂಬಾ ಮೃದು. ಆದ್ರೆ ನೀನಿದ್ದೀಯಲ್ಲ ತುಂಬಾ ಕಲ್ಲು ಮನಸ್ಸಿನವಳು. ಗೋಪಿಕಾಸ್ತ್ರೀಗೆ ಬೈತಾನೋ, ನೀನ್ ತುಂಬಾ ಕಲ್ಲು ಮನಸ್ಸಿನವಳು, ನಿನ್ನ ಮನೆಯಲ್ಲಿ ಇಷ್ಟು ಮೃದುವಾದ ಬೆಣ್ಣೆ ಇರ್ಬೇಕೇನು, ಇರಬಾರ್ದು, ಅದಕ್ಕೆ ನಾನ್ ತಿಂತಾ ಇದ್ದೀನಿ. ಆಕೇನ್ ಬಿಡ್ತಾಳೆ, ಆಕಿನೂ ಎಲ್ಲಾ ತಿಳ್ಕೊಂಡಿದ್ದು. ಹೌದಪ್ಪ, ನಾನ್ ತುಂಬಾ ಕಲ್ ಮನಸ್ಸಿನವಳು ನೀ ಹೇಳ್ತಾ ಇದ್ದಿ, ಆಯ್ತು ಒಪ್ಕೋತೀನಿ, ನಾನ್ ತುಂಬಾ ಕೆಟ್ಟವಳು, ಕಲ್ ಮನಸ್ಸಿನವಳು. ನೀನೇನ್ ಮಹಾ ಒಳ್ಳೆಯವನು ಅಂತ ಕೇಳಿದ್ದಕ್ಕೆ ಗೋಪಿಕಾಸ್ತ್ರೀ ಕೃಷ್ಣನಿಗೆ, ಅವಳಿಗೆ ಇವನ್ನೆಲ್ಲ ರೆಕಾರ್ಡ್ಸ್ ಇತ್ತು ಅವಳ ಹತ್ರ. ಅವಳಂತಾಳೆ, ಯಸ್ಯ ಶ್ರೀ ಚರಣಾಂಬುಜೇನ ಶಕಟಃ ಸಂಚೂರ್ಣಿ ತಾಂಗೋ ಭವತ
ತಸ್ಯಾಂಗೆ ಮೃದುತಾನ ಯುಕ್ತಿ ಸಹಿತೆ ಇತ್ಯುಕ್ತೆ ಮುದಾಯೋ ವದತ. ನೀನೇನ್ ಮಹಾಮೃದು ಇದ್ದಿ, 3 ತಿಂಗಳು ಆಗಿದ್ದಿಲ್ಲ ನಿಂಗಿನ್ನು. ಅವಾಗ ಏನೋ ನಿಮ್ಮಮ್ಮ ಇದಕ್ ಕರ್ಕೊಂಡು ಹೋಗ್ಲಲ್ಲ, ಬಹಿರ್ನಿಷ್ಕ್ರಮಣಕ್ಕೆ ಅಂತ ಕರ್ಕೊಂಡು ಹೋಗಲ್ಲ, ಎತ್ತಿನ ಬಂಡಿ ಕೆಳಗ್ ಮಲಗಿಸಿದಾಗ ಬರೀ ನಿನ್ ಕಾಲಿನ ತುದಿ ತಾಕಿ ಎತ್ತಿನ ಬಂಡಿ ಪುಡಿ ಪುಡಿ ಆಗೋಯ್ತಲ್ಲ. ನೀನ್ ಏನ್ ಮಹಾ ಕೋಮಲಾಂಗ ಇದೆ, ಚಿಕ್ಕ ವಯಸ್ಸಿನ ಮಗುವಾದಾಗ್ಲೇ ನೀನ್ ಕಾಲ್ ತಾಕಿದ್ರೆ ಎತ್ತಿನ ಬಂಡಿ ಪುಡಿ ಪುಡಿ ಆಗತ್ತೆ. ನೀನ್ಯಾಕೆ ತಿಂತಾ ಇದ್ದಿ ಎಂದು. ನಾನ್ ಕಲ್ ಮನಸ್ಸಿನವಳು, ನೀನೇನ್ ಮಹಾ ಮೃದು ಅಂಗ ನಿಂದು ಅಂತ ಕೇಳಿದ್ರೆ ದೇವರಂತ, ನನ್ ಕಾಲು ಮಾತ್ರ ಕಲ್ಲಿದೆ ಅಂದ. ಮನ್ಸೆಲ್ಲ ತುಂಬಾ ಮೃದು ಇದೆ, ಕಾಲ್ ಕಲ್ಲಾಗಿದೆ. ಕಾಲ್ ಯಾಕೆ ಕಲ್ಲಾಗಿದೆ ಗೊತ್ತಾ? ಬಾಲ್ಯೇ ಮಾಮಧಿರೋಪ್ಯ ವಕ್ಷಸಿ ಶಿಶುಂ ಸನ್ನರ್ಥ ಯಂತ್ಯಾಸ್ತವ ಸ್ಥೂಲೋ ರೋಜ ಸಮಾಗಮೇನ ತದಿತಿ ಪ್ರೌಢಿಂ ಸದದ್ಯಾನ್ ಮಮ. ನಾನ್ ಮಗುವಾಗಿದ್ದಾಗ ಕೃಷ್ಣನ್ನ ಎತ್ಕೊಳ್ಲಿಕ್ಕೆ ಆಸೆ ಅಂದ್ರೆ ಆಸೆ ಅಂತ. ಇಡೀ ನಂದಗೋಕುಲದಲ್ಲಿದ್ದ ಎಲ್ಲಾರ್ಗು ಕೃಷ್ಣನ್ ಎತ್ಕೋಬೇಕು ಅಂತ ಆಸೆ. ಏನ್ ಮಾಡೋದು, ಈ ಗೋಪಿಕಾಸ್ತ್ರೀ ಎಲ್ಲ ಸುಮ್ನೆ ಹೋಗಿ ಕೂಸಿನ ಎತ್ಕೊಂಡ್ ಕೂತ್ರೆ ಬೈತಾರ, ಅದಕ್ ಮನೆಯಲ್ಲೂ ಬೈತಾರ. ಅತ್ತೆ ಗಂಡ ಎಲ್ಲಾರು ಅದೇನು ಹೋಗಿ ಯಾವಾಗ್ಲೂ ಯಶೋದೆ ಮನೇಲಿ ಕೂಡೋದು ಅಂತ ಇವರು ಬೈತಾರ. ಅದಕ್ಕೆ ಏನಾದ್ರು ಒಂದ್ ನೆಪ ಬೇಕು. ಹೆಪ್ಪಾಕ್ಲಿಕ್ ಮೊಸರೇ ತೆಗೆದಿಟ್ಟಿದ್ರು ನೋಡ್ರಿ, ನಿನ್ನೆ ಮರ್ತ್ ಹೋಗ್ಬಿಟ್ಟೆ ಅಂತ ಹೇಳಿ ಒಂಚೂರು ಮೊಸರು ಇಸ್ಕೊಂಡ್ ಬರ್ತೀನಿ ಅಂತ ಒಂದ್ ಬಟ್ಲಾ ತಗೊಂಡ್ ಹೋಗ್ಬೋದು. ಅಥವಾ ಸಕ್ರಿ ಖಾಲಿ ಆಗೋಗಿದೆ, ಸಕ್ರಿ ಇಸ್ಕೊಂಡ್ ಬರ್ತೀವಿ. ಆಗೆಲ್ಲ ಅಕ್ಕಪಕ್ಕದ ಮನೆಗೆ ಹೋಗೋರು, ಈಗೆಲ್ಲ ಬ್ಲಿಂಕಿಟ್ ಜೆಪ್ಟೋನೆಲ್ಲ ಆರ್ಡರ್ ಮಾಡ್ತಾರೆ. ಆಗೆಲ್ಲ ಚೂರು ಅವಸರಕ್ಕೆ ಬೇಕು ಅಂದ್ರೆ ಅಕ್ಕಪಕ್ಕದ ಮನೇಲಿ ಒಂಚೂರು ಇಸ್ಕೊಂಬರೋವು, ಹಿಂಗೆಲ್ಲಾ ಸಂಬಂಧಗಳು ಇರ್ತಾ ಇತ್ತು. ಹಂಗ್ ನೆಪ ಮಾಡಿ ಬರೋಳು ಈ ಗೋಪಿಕಾಸ್ತ್ರೀಯರೆಲ್ಲ. ಯಶೋಧ ಕುಸಿನ ಎತ್ಕೊಂಡೇ ಕೂತಿರ್ಬೇಕು, ಯಶೋಧೆಗೆ ಒಂಚೂರು ಹೆಪ್ಪಾಕ್ಲಿಕ್ ಮೊಸರು ಕೊಡು ಅನ್ಬೇಕು. ಅವಳು ಒಂಚೂರು ಮಗುನ ಹಿಡ್ಕೊಂಡ್ ತಗೊಂಡ್ಬರ್ತೀನಿ ಅನ್ಬೇಕು. ಆ ಮಗುನ ಹಿಡ್ಕೊಂಡ್ ಕೂತ್ರೆ ಗಂಟೆ ಗಟ್ಲೆ ಕೂತ್ಕೊಂಡ್ ಬಿಡೋರು. ಬಂದದ್ ಮೊಸರಿಗೆ ಅಲ್ಲೇ ಇಲ್ಲ, ಕೃಷ್ಣನ್ ಎತ್ಕೋಬೇಕು ಅಂತೆ ಬಂದದ್ದು. ಹೀಗಾಗಿ ನೀನ್ ನನ್ ಮನೆಗೆ ಹೀಗೆ ನೆಪ ಮಾಡಿ ಬಂದು ನನ್ನನ್ನ ಎತ್ಕೊಂಡು ಮಕ್ಕಳನ್ನ ಯಾವಾಗ್ಲೂ ಹಿಂಗ್ ಎದೆ ಮೇಲೆ ನಿಂತು ಆಟ ಆಡಿಸ್ತಾವ. ಹಾಗೆ ನೀನು ನಿನ್ ಎದೆ ಮೇಲೆ ನಿಂತು ನನ್ನನ್ನು ಆಟ ಆಡಿಸಿದೆಯಲ್ಲ, ಆ ನಿನ್ನ ಎದೆಯ ಕಾಠಿಣ್ಯ ನನ್ ಕಾಲಿಗೆ ತಾಕ್ಬಿಟ್ಟಿದೆ ಅಂತ. ಬಾಲ್ಯೇ ಮಾಮದಿರೊಪ್ಪೆ ವಕ್ಷಸಿ ಶಿಶುಂ ಸನ್ನರ್ಥ ಯಂತ್ಯಾಸ್ತವ ಸ್ಥೂಲೋ ರೋಜ ಸಮಾಗಮೇನ. ಆ ನಿನ್ನ ಸ್ಥೌಲ್ಯ ಈ ನನ್ ಕಾಲಿಗೆ ಅಂಟ್ಕೊಂಡು ಕಾಲು ಕಲ್ಲಾಗಿದೆ, ನನ್ ಮನಸ್ಸು ತುಂಬಾ ಮೃದಿದೆ ಅಂತ ಬೆಣ್ಣೆ ಹಾಕೊಂಡ್ಬಿಟ್ಟು ನನ್ ಬಾಯೊಳಗ್ ಬಿಡ್ಲೇ ಇಲ್ಲ ಅವನು. ಹೀಗೆ ಹಾಗಾದ್ರೆ ನಾನ್ ನಿನ್ನನ್ನು ಕಟ್ ಹಾಕ್ತೀನಿ ಎಂದು. ಆಗ ದೇವರಂದ, ನೀನ್ ನನ್ನನ್ನು ಕಟ್ಟಿ ಏನ್ ಸಾಧನೆ ಮಾಡ್ದಾಗ ಆಗತ್ತೆ ಅಂತ. ಇಲ್ಲ ಹಾಲಿನ ರಕ್ಷಣೆ ಆಗತ್ತೆ ಅಂತ ಅವಳಂದು. ನೀನೇನ್ ಹಾಲಿನ ರಕ್ಷಣೆ ಮಾಡ್ತಿ? ಅಲ್ಲ, ಕ್ಷೀರಸಾಗರದ ಒಡೆಯ ನನ್ನನ್ ಬಿಟ್ಟು ಆ ಹಾಲ್ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ಯಲ್ಲ ನೀನು ಅಂತ ದೇವ್ರು ನಗ್ತಾನಂತೆ. ಹೀಗಾಗಿ ಗೋಪಿ ಕಟ್ ಹಾಕಿದ್ರು ಕೂಡ ಅವನ ಹಾಲು ಕದಿಯೋ ಕಾರ್ಯ ಮಾತ್ರ ನಿಲ್ಲೇ ಇಲ್ಲ. ಆದ್ರೂ ಹಾಲು ಭಗವಂತ ತಾನು ಕದ್ದ. ಹೀಗಾಗಿ ದೇವರನ್ನ ಯಾರು ಬಿಡುತ್ತಾರೆ ಅದು ಭಕ್ತಿರಹಿತರ ಕಾರ್ಯ. ದೇವರನ್ನ ಬಿಡೋದು ಬಿಡದೇ ಇರೋದು ಭಕ್ತರ ಕಾರ್ಯ. ನೋಡ್ರಿ, ಹಾಲ್ ರಕ್ಷಣೆ ಮಾಡ್ಬೇಕು ಅಂತ ದೇವರನ್ನ ಬಿಟ್ರು, ದೇವರನ್ನೇ ಹಿಡಿದು ಬಿಟ್ರೆ ಕ್ಷೀರಸಾಗರವನ್ನೇ ಅವನು ಕೊಡ್ತಾನೆ. ಹೀಗೆ ಆ ಯಶೋದೆಗೆ ಕೃಷ್ಣನ ಬಗ್ಗೆ ಎಲ್ಲಾ ಗೋಪಿಕಾಸ್ತ್ರೀಯರು ಬಂದ್ರು, ಮತ್ತೂ ಚಾಡಿ ಹೇಳಿದ್ರು. ಏನ್ ಚಾಡಿ ಹೇಳಿದ್ರು, ಯಶೋದೆ ಅದನ್ನ ಕೇಳಲಿಕ್ಕೆ ತಯಾರಿಲ್ಲ. ಕೃಷ್ಣನ ಬಗ್ಗೆ ಗೋಪಿಗೆ ಕೋಪ ಬರ್ಲಿಕ್ಕೆ ಒಂದು ಕಾರಣ ಇದೆ. ಏನು ಅಂದ್ರೆ, ನಿನ್ನ ಮಗ ಪಾತ್ರೆಗಳನ್ನ ಒಡೆದು ಹಾಲು ಕುಡಿತ. ಸುಮ್ನೆ ಹಾಲು ಕುಡಿದು ಪಾತ್ರೆ ಇಟ್ಟು ಹೋದ್ರೆ ಪರವಾಗಿಲ್ಲ, ಎಲ್ಲಾ ಮಣ್ಣಿನ ಪಾತ್ರೆಗಳು, ಪಾತ್ರೆ ಎಲ್ಲಾ ಒಡೆದು ಹಾಕ್ಬಿಡ್ತಾನೆ. ಆಮೇಲೆ ಅವನು ಒಡೆದು ಬಿಟ್ಟಿರ್ತಾನಲ್ಲ ಪಾತ್ರೆ, ಕೆಲವೆಲ್ಲ ಹಾಲು ಕೆಳಗ್ ಚೆಲ್ಲಿರುತ್ತೆ. ಬರುತ್ತೆ, ನೋಡ್ತೀವಿ ಒಂದೊಂದ್ಸರಿ ಅವನನ್ನ ಕೋಪ ಬರುತ್ತೆ, ಅವನು ಹೊಡಿಬೇಕು ಅಂತ ನಕ್ಕ ಬಿಡ್ತಾನೆ. ಆ ನಕ್ಕಾಗ ಅವನ ಪ್ರತಿಬಿಂಬ ಹಾಲಲ್ಲಿ ಬೀಳತ್ತೆ. ಅದನ್ನ ನೋಡಿದ್ರೆ ನಮ್ಗೆಲ್ಲ ಅವನನ್ನು ಹೊಡಿಬೇಕು ಅಂತ ಅನ್ಸಲ್ಲ. ಏನ್ ಮಾಡ್ಬೇಕು ಅಂತ ಗೋಪಿಕಾಸ್ತ್ರಿ ಅವನನ್ನು ಹೊಡಿಬೇಕು ಅಂತ ಬರ್ತೀವಿ, ಆದ್ರೂ ಅವನು ಹೊಡಿಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಆ ಹಾಲು ಕದಿಯುವ ನಿನ್ನ ಮಗ ಕೃಷ್ಣ, ಅವನನ್ನು ಬೆದರಿಸ್ಬೇಕು ಅಂತ ಹೋದಾಗ ಅವನ್ ನಮ್ಮ ಮನಸ್ಸನ್ನೇ ಅಪಹಾರ ಮಾಡಿಬಿಡ್ತಾನೆ. ನಾವನ್ ಬೈಬೇಕು ಅಂತ ಬಂದಿರ್ತೀವಿ, ಬೈಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಮನಸ್ಸು ಅವನ ಹತ್ರ ಹೋಗ್ಬಿಡತ್ತೆ. ಹೀಗಾಗಿ ಅವನೇನ್ ಮಾಡ್ತಾನೆ ಅಂದ್ರೆ ನಮ್ ಬಾಯಿ ಕಟ್ಟಿಸಿ ಬಿಡುತ್ತಾನೆ, ಹೀಗೆ ಮಂತ್ರಮುಗ್ಧರನ್ನಾಗಿ ಮಾಡ್ಬಿಡ್ತಾನೆ, ನಕ್ಕು ಬಿಡ್ತಾನೆ. ಆಗ ಅವನನ್ನು ಹೊಡಿಬೇಕು ಅಂತ ನಮ್ಗೆ ಅನಿಸಲ್ಲ. ಆದ್ರಿಂದ ನಾನು ಏನ್ ಮಾಡ್ಲಿ? ಯದೀದೃಶಂ ಕರ್ಮ ಕರೋಷಿ ಕೃಷ್ಣ ನತರ್ಹಿ ನಂದಸ್ಯ ಸುತಸ್ತ್ವಮನ್ಯಃ. ಅಕಿ ಅಂತಾಳ, ಏನೋ ಕೃಷ್ಣ ನೀನ್ ಏನ್ ಕಡಿಮೆ ಆಗಿದೆ? ಯಶೋದೆ ಬೈತಾಳ, ಅಲ್ಲೋ ಇಡೀ ನಂದಗೋಕುಲದ ರಾಜ ನಂದಗೋಪ ರಾಜ, ಅವನ ಮಗನಾಗಿ ಹುಟ್ಟಿ ನೀನ್ ಕಳತನ ಮಾಡ್ತಿ ಅಂದ್ರೆ ಅವಳಂತಾಳೆ, ನೀನು ನಂದಗೋಪನ ಮಗಾನೇ ಅಲ್ಲ ಅಂತ ಬೈದ್ಬಿಡ್ತಾಳೆ. ದೇವರಂದ, ಹೌದು ನಾನ್ ನಂದಗೋಪನ ಮಗಾನೇ ಅಲ್ಲ. ನೋಡ್ರಿ ವರರಾಜರು ಹೆಂಗ್ ಕೊಡಿಸ್ತಾರ. ನತರ್ಹಿ ನಂದಸ್ಯ ಸುತಸ್ತ್ವಮನ್ಯು. ನೀನ್ ರಾಜನ ಮಗ ಯಾರಾದ್ರೂ ಕಳತನ ಮಾಡ್ತಾರೇನೋ?
ನೀನ್ ರಾಜನ ಮಗಾನೇ ಅಲ್ಲ ಅಂತ ಬೈದು. ಇತೀರಿತೆ ಅಂತ ಹಸನ್ಯ ಶೋಧೆ, ಆಕೆ ಹಾಗೆ ಬೈದು ಬಿಟ್ರೆ ದೇವ್ರು ನಗ್ತಾ ಇದ್ನಂತೆ. ಯಾಕೆ ಅಂದ್ರೆ ಬಹುನ್ಯನಿಷ್ಠಾನಿ ಸನಸ್ತನು, ಅವನು ನಗುತ್ತಾನೆ ನಮ್ಮೆಲ್ಲ ಅನಿಷ್ಟಗಳನ್ನ ಪರಿಹಾರವನ್ನ ಮಾಡ್ತಾನೆ. ಹೀಗಾಗಿ ಬೈದಾಗ ನಗೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ಭಗವಂತ. ಅವನು ಬೈತಾ ಇದ್ರು ನಗುತ್ತಾನಂತ. ಹೀಗಾಗಿ ನಕ್ಕ ಬಿಡ್ತಾ ಇದ್ದ. ಇದರಿಂದ ನಂದನ ಮಗ ಅಲ್ಲ ಅನ್ನುವುದು ಸತ್ಯ ಎಂಬುದಾಗಿ ಜಗತ್ತಿಗೆ ತಿಳಿಸಿಕೊಟ್ಟ. ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ ಇತೀರಿತೆ ತರ್ಯ ಹಮೇವ ದೇಹ. ಇನ್ ಕೆಲವ್ರ ಮನೆಗೆ ಹೋಗಿರ್ತಿದ್ದ, ಹಾಲ್ ಕದಿಲಿಕ್ಕೆ ಅಂತ ಹೋಗ್ಬೇಕು, ಬೆಣ್ಣೆ ಹಾಲು ಮೊಸರು. ಅವರೆಲ್ಲಾ ಗೋಪಿಕಾಸ್ತ್ರೀಯರಂತೆ ಕುಡಿಬೇಡೋ ದೇವ್ರ ನೈವೇದ್ಯಕ್ಕೆ ಅಂತಂದು. ನಮ್ಮ ಮನೇಲಿ ಒಂದೊಂದ್ಸಾರಿ ಏನೋ ಪದಾರ್ಥಗಳನ್ನು ತಂದಾಗ ಮಕ್ಕಳು ತಿನ್ಲಿಕ್ಕೆ ಹೋದ್ರೆ ತಿನ್ಬೇಡಪ್ಪ, ದೇವ್ರ ನೈವೇದ್ಯ ಆಗ್ಲಿ ಆಮೇಲೆ ಕೊಡ್ತೀವಿ ಅಂತ ಸಮಾಧಾನ ಮಾಡ್ತೀವೋ ಇಲ್ಲ. ಹಾಗೆ ಅವರೆಲ್ಲಾ ಗೋಪಿಕಾಸ್ತ್ರೀಯರು ಅನ್ನೋರಂತ, ದೇವರ ನೈವೇದ್ಯಕ್ಕೆ ಅಂತ ಇಟ್ಟಿದೆ ಅಪ್ಪ, ನೀನ್ ಇದನ್ನ ಕುಡಿಬೇಡ ಅಂದ್ರೆ ನಾನೇ ದೇವರು ಅಂತಿದ್ದ. ನಾನೇ ದೇವರು, ನನಗೆ ಕೊಡ್ರಿ. ಇತೀರಿತೆ ತರ್ರಿ ಅಹಮೇವ ದೇವ, ನಾನೇ ದೇವ್ರು, ನನಗಿಂತ ದೇವರಿಲ್ಲ ಅಂತಾನೆ. ಹೀಗೆಲ್ಲಾ ಮಾತಾಡ್ತಾನೆ. ನಾನೇ ಆ ದೇವರು ಅಂತಾನಲ್ಲ, ಏನ್ ಮಾಡ್ಬೇಕು? ಅದನ್ನೆಲ್ಲ ಅವನೇ ತಿಂದು ಬಿಡ್ತಾನಲ್ಲ. ನಿನ್ನ ಮಗ ದೇವ ಭಕ್ತನೇ ಅಲ್ಲ, ನದೇವಿ ಪುತ್ರ ಸ್ತವದೇವ ಭಕ್ತ. ಎಂಥ ನಾಸ್ತಿಕ ಮಗನನ್ನು ಹಿಡಿದು ಬಿಟ್ಟೆ ತಾಯಿ. ಅವನ್ ದೇವರ ಭಕ್ತ ಆಗೋದ್ ಬಿಟ್ಟು ನಾನೇ ದೇವರು ಅಂತೆಲ್ಲ ಮಾತಾಡ್ತಾನೆ ಅಂತ ಬೈತಾ ಇದ್ದಾರಂತ. ಹೀಗಾಗಿ ಕೃಷ್ಣ ಸ್ವತಃ ತಾನು ಪರಬ್ರಹ್ಮ ಅನ್ನುವುದನ್ನ ತಿಳಿಸಿಕೊಟ್ಟ. ಮತ್ ನಮ್ಮ ಮಕ್ಕಳೆಲ್ಲ ಹಿಂಗ್ ಮಾತಾಡಿದ್ರೆ ಕಪಾಳ ಕೊಡಿಬೇಕಷ್ಟೇ. ಹೀಗಾಗಿ ಗೃಹೇ ಗೃಹೇಯಂ ನವನೀತ ದುಗ್ಧ ದಧೀನಿ ಸರ್ವಾಣ್ಯಪಹೃತ್ಯ ಭುಂಕ್ತೆ ತಥಾಪಿ ತೃಪ್ತಿಂ ನ ಸುತಸ್ತವೈತಿ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ. ಒಬ್ಬ ಗೋಪಿಕಾಸ್ತ್ರೀ ಕೇಳಿದ್ದಂತ, ಅಲ್ಲ ಯಶೋದ, ನಿನ್ನ ಮಗನಿಗೆ 2.5-3 ವರ್ಷ ಇರಬೇಕು. ಇಡೀ ರೋಡಲ್ಲಿ ಯಾರ್ಯಾರಿದ್ದೀವಿ, ಬರೀ ರೋಡ್ ಅಲ್ಲ, ಇಡೀ ಏರಿಯಾದಲ್ಲಿ ಕೃಷ್ಣಾಂಬಲಮ್ಮಲ್ಲಿ ಯಾರ್ಯಾರಿದ್ದೀವಿ ಎಲ್ಲಾರ ಮನೆಗ್ ಬರ್ತಾಂತಿನ. ಎಲ್ಲಾರ ಮನೆಯಲ್ಲೂ ಬೆಣ್ಣೆ ತಿಂತಾನ್, ಹಾಲು ಕುಡಿತಾನ್, ಬೆಣ್ಣೆ ತಿಂತಾನ್, ಹಾಲು ಕುಡಿತಾನ್, ಎಲ್ಲಾ ಮಾಡ್ತಾನ. ಆದ್ರೂ ತೃಪ್ತಿನೇ ಆಗಲ್ಲಲ್ಲಿ ಅವನಿಗೆ. ನೋಡು, ಅವನ ಹೊಟ್ಟೆ ಒಳಗೆ ಏನಾದ್ರೂ ಭೂತ ಗೀತ ಇದೆಯಾ ನೋಡು ಅಂತ ಹೇಳಿಲ್ಲಂತ. ಹಿಮಸ್ಯ ಭೂತಾನಿ ವಸಂತಿ ಕುಕ್ಷು ಅಂದ್ರೆ ತತ್ವಗಳನ್ನ ಹೆಂಗ್ ತಿಳಿಸ್ತಾರ ನೋಡ್ರಿ ಅದ್ರಾಗ. ಎಲ್ಲಾ ಭೂತಗಳು ಅವನ ಹೊಟ್ಟೆಯಲ್ಲೇ ಇದೆ. ಆದ್ದರಿಂದಾಗಿ ಕೃಷ್ಣನ ಬಹುಭೋಕ್ತೃತ್ವ ಇಲ್ಲಿ ನಿರೂಪಣೆ ಆಗತ್ತೆ. ಹೆಚ್ಚು ತಿನ್ನುವುದನ್ನ ಹೊಟ್ಟೆಯಲ್ಲಿ ದೆವ್ವ ಹುಕ್ಕವನು ಅಂತಾರೆ. ಈಗೂ ಹಾಗಿದ್ದಾರೆ ಕೆಲವ್ರು. ಮೈ ಮೇಲೆ ದೆವ್ವ ಬಂದ್ರೆ ಪಾತ್ರೆಗಟ್ಲೆ ಅನ್ನ ತಿಂದು ಬಿಡ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಅದು. ಹಾಗೆ ಇವನಿಗೆ ಏನಾದ್ರೂ ದೆವ್ವ ಹುಕ್ಕಿದೆಯಾ, ಇದು ನಿಂದೆ. ಆದ್ರೆ ಬ್ರಹ್ಮಾದಯೋ ಹಿ ಭೂತಾನಿ ಅಂತ ಒಂದು ಮಾತಿದೆ. ಭೂತ ಅಂದ್ರೆ ಯಾವ ದೆವ್ವಗಳಲ್ಲ, ಬ್ರಹ್ಮರುದ್ರಾದಿ ದೇವತೆಗಳು ಅಂತ ಅರ್ಥ. ಇದರಿಂದ ಕೃಷ್ಣನೋದರದಲ್ಲಿ ಬ್ರಹ್ಮಾದಿ ದೇವತೆಗಳು ಆಶ್ರಯವನ್ನ ಪಡೆದಿದ್ದಾರೆ ಎಂಬಂತಹ ತತ್ವವನ್ನ ವಾದರಾಜರು ತಿಳಿಸಿಕೊಡ್ತಾರೆ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತೆ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ, ಎಲ್ಲಾ ಅವನ ಹೊಟ್ಟೆಯಲ್ಲೇ ಇದೆ ಅನ್ನುವ ತತ್ವವನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಆಮೇಲೆ ಏನ್ ಮಾಡ್ತಿದ್ದ, ಏನೋ ಹಾಲು ಕುಡ್ದ ಹೋದ ಅಂದ್ರೆ ಸರಿ, ಇಷ್ಟು ಮಾಡೋದಲ್ದೆ ಮಾರಾಯ, ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಪಕ್ಕ ದನದ ಕೊಟ್ಟಿಗೆ ಇರ್ಬೇಕು. ಆ ದನದ ಕೊಟ್ಟಿಗೆಗೆ ಹೋಗಿ ಕರುಗಳನ್ನ ಬಿಚ್ಚಿ ಬಿಡ್ತಿದ್ದ. ಕರುಗಳನ್ನ ಕಟ್ಟಿ ಹಾಕಿರ್ತಾರೆ, ಯಾಕಂದ್ರೆ ಆಕಳ ಹಾಲು ಪೂರ್ತಿ ಖಾಲಿ ಮಾಡ್ಬಿಡ್ತಾವ ಕರು ಅಂತ ದೂರ ಕಟ್ಟಿರ್ತಾರೆ. ಹಾಲು ಕರಿಬೇಕಾದ್ರೆ ಮೊದ್ಲು ಒಂಚೂರು ಕರು ಬಿಟ್ಟು ಕರು ಹಾಲು ಕುಡಿದ್ಮೇಲೆ ಅದನ್ನ ಮತ್ ಕಟ್ಟಿ ಹಾಲು ಕರೀತಾರೆ. ಈ ದೇವ್ರ ಏನ್ ಮಾಡ್ತಾನೆ ಅಂದ್ರೆ ಕರುಗಳನ್ನೆಲ್ಲ ಬಿಚ್ಚಿ ಬಿಡ್ತಾನೆ. ಯಾಕೋ ಕರುಗಳನ್ನು ಬಿಚ್ಚತಿ ಅಂತ ಪ್ರಶ್ನೆ ಮಾಡಿದ್ರೆ, ನಮ್ಮುಂಚ ಸ್ವಮಿಹೇತ್ಯ ಬದ್ಧಾನ್, ಇಲ್ಲಿ ಕಟ್ಟಿರೋ ಕರುಗಳನ್ನ ಬಿಚ್ಚಬೇಡ ಅಂತ ಹೇಳಿದ್ರೆ ಅವನಂತಾನಂತೆ ನನ್ ಸ್ವಭಾವ ಇದು ಅಂತಾನೆ. ಯಾರು ಕಟ್ಟಿಕೊಂಡಿದ್ದಾರ ಅವರ ಕಟ್ಟನ್ನ ಬಿಚ್ಚೋದೇ ನನ್ನ ಸ್ವಭಾವ. ಬಂಧನವ ಪರಿಹರಿಸೋ ಭವವಿದೂರ, ಅವನೇ ನಮ್ಮ ಬಂಧನವನ್ನ ಪರಿಹಾರ ಮಾಡ್ತಾನೆ. ನಾನು ನನ್ನ ಸ್ವಭಾವವನ್ನ ಹೆಂಗ ಬಿಡ್ಲಿ ಅಂತ. ಏನ್ ಸ್ವಭಾವ ಒಂದು, ಬಂದವ್ರ ಮನೆಗೆ ಹೋಗಿ ಎಲ್ಲಾ ಕರುಗಳನ್ನ ಬಿಚ್ಚಿ ಬಂದ್ರೆ ಗತಿ ಏನು? ಹೀಗಾಗಿ ಏನ್ ಮಾಡ್ಬೇಕು, ಕಟ್ಟಿದ್ದನ್ನ ಬಿಚ್ಚಿ ಹಾಕೋದು ಭಗವಂತನ ಸ್ವಭಾವ. ಅದರಾದರೂ ಅದನ್ನ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ, ಅವನೇ ಬಂಧವನ್ನ ಉಂಟು ಮಾಡ್ತಾನೆ, ಅವನೇ ಬಂಧವನ್ನ ಬಿಡಿಸ್ತಾನೆ. ಆಮೇಲೆ ಈ ವರಳನ್ನ ಎತ್ತಿ ಒಯ್ದ ಕೃಷ್ಣ. ಅಲ್ಲೋ ಆ ವರಳನ್ನ ಯಾಕೆ ಇಲ್ಲಿಂದ ಅಲ್ಲಿಗೆ ಎಳ್ಕೊಂಡು ಹೋಗ್ತಿ ಅಂತ ಪ್ರಶ್ನೆ ಮಾಡಿದ್ರೆ, ಕಸ್ಮಾದ್ ಅಂಗನಯ ಸುಲೂಖಲಮಿತೋ ದುಗ್ಧಸ್ಯ ಪಾತ್ರಾದದಹ, ಮೇಲೆ ಹಾಲು ಕಟ್ಟಿರ್ಬೇಕು, ಬೆಣ್ಣೆ ಮೊಸರಲ್ಲ, ಅಲ್ಲೆಲ್ಲೋ ವರಳಿತ್ತಲ್ಲ, ಎಳ್ಕೊಂಡ್ ಬಂದು ಅದ್ರ ಕೆಳಗೆ ಇಡ್ಬೇಕು. ಅಲ್ಯಾಕೆ ಇಡ್ತಿ ಅಂತ ಕೇಳಿದ್ರೆ ಅವನ್ ಅನ್ಬೇಕಂತೆ. ಏನಂತಿದ್ದ ಅಂದ್ರೆ, ಮೇಲ್ಭಾಗದಲ್ಲಿ ಆ ಪಾತ್ರೆ ಇತ್ತಲ್ಲ, ಆ ಪಾತ್ರೆಯ ಮುಖ, ಅದ್ರೊಳಗೆ ನಿನ್ನ ಸಾದೃಶ್ಯವನ್ನು ನೋಡ್ತಾ ಇದ್ದೀನಿ ಅನ್ನ. ಆ ವರಳಕಲ್ಲನ್ನು ನೋಡಿದ್ರೆ ನಂಗೆ ನೀನೇ ನೆನಪಾಗ್ತಿ ಅಂತಿದ್ನಂತ.
ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವಾಗ್ಲೂ ಕಟಿ ಆ ಸೊಂಟ ಭಾಗ ತಳ್ಳಗಿರ್ಬೇಕು. ಆಕ್ಚುಲಿ ನೋಡ್ರಿ, ರಾವಣನ ಹೆಂಡತಿ ಹಾಗೆ ಇತ್ತು, ಅವಳ ಹೆಸರೇ ಮಂಡೋದರಿ ಅಂತ. ಮಂಡೋದರಿ ಅಂದ್ರೆ ಏನ್ ಗೊತ್ತಾ? ಹೊಟ್ಟೆ ಭಾಗ ತಳ್ಳಗಿರ್ಬೇಕು, ದೇಹ ಮೇಲೆ ಅಗಲ, ಕೆಳಗಗಲ, ಮಧ್ಯ ಭಾಗದಲ್ಲಿ ತಳ್ಳಗಿರ್ಬೇಕು. ಆ ವರ್ಕಲ್ ನೋಡ್ರೆ ನಂಗೆ ನಿಂದೇನ್ ನೆನಪಾಗತ್ತೆ ಅಂತ ಅವಳಿಗೆ ಹೇಳ್ಬಿಡ್ತಿದ್ದ. ಹೆಣ್ಮಕ್ಳಿಗೆ ಯಾವ್ದ್ರಿಂದ ತುಂಬಾ ಸಂತೋಷ ಆಗತ್ತೆ ಅಂದ್ರೆ ಅವ್ರ ಸೌಂದರ್ಯವನ್ನ ಹೊಗಳ್ಬಿಟ್ರೆ, ಅಯ್ಯೋ ನಾನು ಅಷ್ಟು ಚೆನ್ನಾಗಿದ್ದೀನಾ ಅಂತ ನಿಂತ್ಕೊಂಡ್ಬಿಟ್ರು ಅವಳು. ಇವನು ಹಾಲು ಕೂಡದೆ ಹೋಗೇ ಬಿಟ್ಟಿರ್ತಿದ್ದ. ಹೀಗಾಗಿ ಆ ಭಗವಂತ ಮಧ್ಯಸ್ಯಾಗ್ರ ಸುಜಾತ ಸುಸ್ಮಿತ ಪಯ ಪಾತ್ರ ನನಸ್ಯೋಪಮಾಂ. ಇದನ್ನ ನೋಡಿದ್ರೆ ನಂಗೆ ನೀನೇ ನೆನಪಾಗಿತ್ತಿ, ನೀನ್ ನೋಡ್ಬೇಕು ಅನ್ಸತ್ತ. ಅದಕ್ಕೆ ಆ ವರ್ಳಕಲ್ ತಂದು ಈ ಹಾಲಿನ ಪಾತ್ರ ಕೆಳಗೆ ಇಡ್ತೀನಿ ಅಂದ್ರೆ ಅಷ್ಟು ನೀರಾಗಿ ಹೋಗ್ಬಿಡ್ತಿದ್ಲಂತ ಕರಗಿ. ಹಾಗೆಯೇ ತನ್ನಂತಾನು ಯೋಚನೆ ಮಾಡಿದ್ರೊಳಗೆ ಒಂದು ಕುಡಿದು ಹೋಗೇ ಬಿಟ್ಟಿರ್ತಿದ್ದ. ಹೀಗೆ ಅನೇಕ ವರ್ಣನೆಗಳನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಕ್ವಚಿತ್ ಕರೇಣೈವ ಸದುಗ್ಧ ಭಾಜಂ ಕ್ವಚಿಚ್ಚ ಪಾದೇನ ಸಮೀಕ್ಷಿತೆ ಸಖಿ. ಕೆಲವು ಕಡೆ ಹಾಲಿನ ಪಾತ್ರೆಯನ್ನ ಕೈಯಿಂದ, ಕೆಲವು ಕಡೆ ಹಾಲಿನ ಪಾತ್ರೆಯನ್ನ ಪಾದದಿಂದ ಅವನು ನೋಡ್ತಾನೆ. ನಾವ್ ಹಿಂದಿನಿಂದ ಹೋದ್ರೂ ಅವನನ್ನ ನಮಗ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ ಮಗ ಎಲ್ಲಿ ಅಂತ ನೋಡೋದ್ರಾಗೆ ಇರೋದೇ ಇಲ್ಲ, ಹೋಗ್ಬಿಟ್ಟಿರ್ತಾನೆ. ಏನ್ ಹೇಗಿದ್ದಾನೋ ಏನೋ ಅವನ್ ಎಲ್ಲಿ ಅಂದ್ರೆ ನಾವೆಲ್ಲ ಹೀಗೆ ಕಣ್ಣಿಂದೇ ನೋಡ್ಬೇಕು. ಒಂದೊಂದ್ಸರಿ ದೇವರು ಕಾಲಿಂದ ನೋಡ್ತಾನೆ ಅಂತಾರೆ ಗೋಪಿಕಾಸ್ತ್ರೀ. ಅಂದ್ರೆ ವಿಶ್ವತಶ್ಚಕ್ಷು ಭಗವಂತ ಅದನ್ನು ಹೇಳ್ತಾರೆ. ಅವ್ನು ಎಲ್ಲೆಲ್ಲಿಂದ ಹೆಂಗೆಂಗೋ ನೋಡ್ತಾನೆ. ಇಡೀ ಬಾಡಿಯ ಒಂದು ಕ್ಯಾಮರಾನೇ ಇದೆ, ಕಣ್ಣೇ ಇದೆ. ಅಂತ ಭಗವಂತನ ಹೆಂಗ್ ಹಿಡಿಯೋದು? ಒರಳಿಗೆ ಕಟ್ಟಿ ಹಾಕೋಣ ಅಂದ್ರೆ ಆ ಒರಳನ್ನೇ ಎಳ್ಕೊಂಡು ಹೋಗ್ಬಿಡ್ತಾನೆ. ಕಟ್ಟಿ ಹಾಕಿದ್ರೆ ಒರಳ ಸಮೇತ ತಗೊಂಡು ಹೋಗ್ಬಿಡ್ತಾನೆ. ಮನೆಯಲ್ಲಿರೋ ದೊಡ್ಡ ಕಂಬಕ್ಕೆ ಕಟ್ಟಬೇಕು ಅಂದ್ರೆ ಭಯ. ಒರಳ ಕಲ್ಲು ಎತ್ಕೊಂಡು ಹೋದ್ರೆ ಪರವಾಗಿಲ್ಲ, ಕಂಬನೇ ಎಳ್ಕೊಂಡು ಹೋಗ್ಬಿಟ್ರೆ ಮನೇನೆ ಬಿದ್ದು ಬಿಡತ್. ನೋಡ್ರಿ ವಾದರಾಜರಂತ ನಯೇ ತದೋಲು ಖಲಮೇವ ಬಾಲಹ ಗೃಹಂ ಧ್ರುವಂ ಗೃಹಸ್ತಂಭವರೇ ನಿಬದ್ಧೋ. ಅವನೇನಾದ್ರೂ ಮನೆ ಕಂಬಕ್ ಕಟ್ಟೋಣ ಅಂದ್ರೆ ಗ್ರಹಾಣ್ಯ ಸೌಪಾತೈತು ಸಮರ್ಥ. ಆ ಮನೇನೇ ಬೀಳಿಸ್ಲಿಕ್ಕೂ ಸಮರ್ಥ ನಿನ್ನ ಮಗ. ನಮ್ಮ ಮನೆ ಮುರಿದಾಕ್ತಾನೆ ಅಂತ ಹೇಳಿದ್ರು ಇಂಡೈರೆಕ್ಟ್ ಆಗಿ. ಹೀಗೆ ಆ ಭಗವಂತನ ಬಾಲ್ಯಲೀಲೆಗಳನ್ನ ವರ್ಣನೆಯನ್ನ ಮಾಡ್ತಾರೆ. ಅರ್ಥಾತ್ ಹೊರಳಿಗೆ ಕಟ್ಟಿದಾಗ ಅದನ್ನೇ ಎಳೆದೊಯ್ಯುವ ಭಗವಂತ, ಕಂಬಕ್ ಕಟ್ಟಿದ್ರೆ ಅದನ್ನೇ ಎಳೆದೊಯ್ದು ಮನೆ ಬೀಳಿಸ್ಯಾನ. ಅಂದ್ರೇನು? ದೇವರು ನಮ್ಮ ಮನೆ ಬೀಳಿಸ್ತಾನೆ. ಮನೆ ಅಂದ್ರೇನು? ಈ ಶರೀರ. ಈ ಶರೀರವನ್ನ ನಾವು ಭಕ್ತಿ ಪಾಶದಿಂದ ಕಟ್ಟಿದ್ರೆ ಈ ಮನೆ ಬೀಳಿಸ್ತಾನೆ ದೇವ್ರು. ಅಂದ್ರೆ ಮತ್ತೆ ನಮಗೆ ಶರೀರವನ್ನ ಕೊಡೋದಿಲ್ಲ. ಮಾತುಪ್ಪಯೋದರ ರಸಂ ನಪ್ಪು ನಪ್ಪಿಭಂತಿ ಅಂತ ವರ್ಣನೆ. ಹೀಗೆ ಆ ಭಗವಂತ ಅಂತೂ ಅವನ್ ಕಟ್ಲಿಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ವಿಶ್ವಂಭರಸ್ಯಾಸ್ಯ ಹಿ ಬಂಧನಾಯ ಧಾಮಾನಿ ಸಂಪಾದಯಿತು ಕೈಶಃ. ವಿಶ್ವಂಬರ ಭಗವಂತ, ಅವನನ್ನು ಕಟ್ಲಿಕ್ ಯಾವ ಹಗ್ಗ ತಾನೇ ಸಮರ್ಥವಾದೀತು? ಏನೋ ಅಂತೂ ಇಂತೂ ನಾವೇನಾದ್ರೂ ಬಂಧಿಸಿದ್ರು ಕೂಡ ನಾವೇ ಅದ್ರೊಳಗೆ ಸಿಗಾಕೊಂಡ್ರೆ ಒಂದೊಂದ್ಸರಿ ಅವನ್ ಕಟ್ಲಿಕ್ ಹೋಗಿ ದೇವ್ರು ನಮ್ಮನ್ನೇ ಒಳಗ್ ಕೂಡಿಸಿ ಹೋಗ್ಬಿಟ್ರು. ಹಾಗೆ ಆ ಭಗವಂತನನ್ನ ಕಟ್ಟಿ ಹಾಕಿಕ್ಕೆ ಸಾಧ್ಯ ಇಲ್ಲ ಅಂತ ವರ್ಣನೆಯನ್ನ ಮಾಡ್ತಾರೆ. ಇಡೀ ಮೈಯೆಲ್ಲ ಭಗವಂತನಿಗೆ ಕಣ್ಣಾಗಿದೆ, ಆದ್ದರಿಂದ ದೇವರನ್ನ ಹೇಗ್ ಹಿಡಿಯೋದಂತೆ ಗೊತ್ತಾಗಲ್ಲ. ಇನ್ನ ಆ ಭಗವಂತ ಬಾಯಲ್ಲಿ ಸಮುದ್ರ ಇದೆಯಾ ಅಂತಾರೆ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇತ್ಯುಷ್ಣಮಪೀಹ ದುಗ್ಧಂ. ನಿನ್ನ ಮಗ ಇದ್ದಾನಲ್ಲ, ಇವನ್ ಬರ್ತಾನೆ ಹಾಲು ಕುಡಿತಾನೆ ಅಂತ ನಾವೇನ್ ಮಾಡಿರ್ತೀವಿ ಅಂದ್ರೆ ಮರಳೋ ಹಾಲು ಇಟ್ಟಿರ್ತೀವಿ. ಬಿಸಿ 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 ಮರಳ್ಬೇಕು ಹಾಲು. ಹಾಲ್ ಕಾಯಿಸಿಟ್ಟಿರ್ತಿದ್ವಿ. ಒಂದು ಟೈಮ್ ಗೊತ್ತಾಗಿರೋದು ಗೋಪಿಕಾಸ್ತ್ರೀ ಆಲ್ಮೋಸ್ಟ್ ಒಂದ್ 7 to 8 ನಮ್ಮ ಮನಿಗ್ ಬರ್ತಾನೆ, 8 to 9 ನಮ್ಮ ಮನಿಗ್ ಬರ್ತಾನೆ. ಒಂದು ಐಡಿಯಾ ಬಂದಿತ್ತು ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಈ ಕೃಷ್ಣ ಬರೋ ಟೈಮಿಗೆ ಹಾಲು ಹೆಂಗಿರ್ಬೇಕು ಅಂದ್ರೆ ಮರಳ್ತಾ ಇರ್ಬೇಕು ಹಾಲು. ತುಂಬಾ ಬಿಸಿ ಹಾಲು ಇಟ್ಟು ಬಿಡೋದು. ಹೆಂಗ್ ಕುಡಿತಾನೆ? ಕುಡಿಲಿಕ್ ಬರಲ್ಲ ನೋಡ್ರಿ. ಬಿಸಿ ಹಾಲು ಗಡಗಡಗಡ ಕುಡಿಲಿಕ್ ಬರುತ್ತೇನೋ? ಬರಲ್ಲ ಅಂತ ಬಿಸಿ ಬಿಸಿ ಹಾಲು ನಾವು ಕಾಯಿಸಿಟ್ಟಿದ್ರೆ ಏನ್ ಸ್ವಾಮಿ ಮಾರಾಯ ಬರ್ತಾನೆ, ಆ ಬಿಸಿ ಬಿಸಿ ಹಾಲೆ ಆರಾಮ ಎತ್ತು ಕುಡಿದು ಬಿಡ್ತಾನೆ. ಕೆಲವರಿಗಿದೆ ಸ್ವಲ್ಪ ಬಿಸಿ ಕಮ್ಮಿ ಆದ್ರೂ ಕಾಫಿ ಸೇರೋದೇ ಇಲ್ಲ, ಮತ್ತೆ ಬಿಸಿ ಮಾಡ್ರಿ ಅಂತಾರೆ. ಹಾಗೆ ಕೃಷ್ಣ ಅವನಿಗೆ ಎಂಥ ಬಿಸಿನೂ ಏನಾಗ್ತಿರ್ಲಿಲ್ಲ ಅಂತ, ಯಾವ ತಾಪಕ್ಕೂ ಒಳಗಾಗೋದಿಲ್ಲಲ್ಲ. ಇವನ್ ಬಾಯಲ್ಲಿ ಏನಾದ್ರು ಸಮುದ್ರ ಏನಾದ್ರು ಇಟ್ಕೊಂಡಿದಾನ ಅಂತ ಕೇಳಿಲ್ಲ ಒಬ್ಬ ಗೋಪಿಕಾಸ್ತ್ರೀ. ಅಥೋ ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ತ್ಯುಷ್ಣಮಪೀಹ ದುಗ್ಧಂ. ತುಂಬಾ ಬಿಸಿಯಾದ ಹಾಲನ್ನು ಕುಡಿತಾರೆ. ಪಿಬನ್ ನತಾಪಂ ಲಭತೆ. ಕುಡಿದ ಮೇಲೆ ಏನೋ ನಾಲ್ಗೆ ಸುಡಬೇಕೇನಾದ್ರು ಆಗ್ಬೇಕಲ್ಲ, ಆಗೋದೇ ಇಲ್ಲ. ಯಾಕೆಂದ್ರೆ ಕಿಮಸ್ಯ ವಕ್ತ್ರೆ ಜಲರಾಶಿ ರಸ್ತೆ. ಇವನ್ ಬಾಯಲ್ಲಿ ಏನಾದ್ರೂ ಸಮುದ್ರ ಇದೆಯಾ ಅಂತ ಅಂದ್ರೆ ದೇವರ ಬಾಯಲ್ಲಿ ಸಮುದ್ರ ಇದೆ ಅಂತ ಆ ಮಾತನ್ನ ತಿಳಿಸ್ತಾ ಇದ್ದಾರೆ. ಹೀಗಾಗಿ ದೇವರ ಬಾಯಲ್ಲಿರೋ ಸಾಗರ ಅಂದ್ರೆ ವರುಣ ದೇವರ ಬಾಯಿಯನ್ನ ಆಧರಿಸಿಯೇ ಇದ್ದಾನೆ ಅಂತ ಶಾಸ್ತ್ರಗಳ ಅಭಿಪ್ರಾಯ. ಆದ್ದರಿಂದ ರಸಯೇವ ಜಿಹ್ವಾ ಅಂತ ಭಾಗವತ ಒಂದು ಮಾತು. ಆ ಅಂಶದಲ್ಲಿ ಆ ವಾದರಾಜರು ಈ ಪ್ರಮೇಯವನ್ನ ಹೀಗೆ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ದೂರದಲ್ಲಿರುವ ಹಾಲಿನ ಪಾತ್ರೆಯನ್ನ ನೋಡಿ
ಅದನ್ನ ಮರಳು ಮೊದಲಾದವುಗಳ ಮೂಲಕ ತೆಗೆದುಕೊಳ್ಳುವ ಪ್ರಯತ್ನವನ್ನ ಇವನೇನು ಮಾಡ್ತಾನೆ. ಕೆಲವೊಮ್ಮೆ ತಾನೇ ದೊಡ್ಡವನಾಗ್ಬಿಡ್ತಾನೆ, ಹೊರಳೇಬೇಕಾಗಿಲ್ಲ, ಹೀಗಿರ್ತಾನೆ, ಹಿಂಗ್ ಬೆಳೆದು ಬಿಡ್ತಾನೆ, ತಗೊಂಡು ಮತ್ ಸಣ್ಣವಾಗ್ಬಿಡ್ತಾನೆ. ಹಿಂಗೆ ಇವನೆಲ್ಲಾ ಮಾಡ್ತಾನಲ್ಲ, ಇವ ಏನ್ ಅಷ್ಟೈಶ್ವರ್ಯಗಳನ್ನ ಯಾರು ಕೊಟ್ಟಿದ್ದಾರೆ? ಅಣಿಮಾ ಮಹಿಮಾ. ಅಣಿಮಾ ಅಂದ್ರೆ ಚಿಕ್ಕವನಾಗೋದು, ಮಹಿಮಾ ಅಂದ್ರೆ ದೊಡ್ಡವನಾಗೋದು. ದೇವ್ರು ಯಾವಾಗ ಸಣ್ಣವನಾಗ್ತಾನೋ, ಯಾವಾಗ ದೊಡ್ಡವನಾಗ್ತಾನೋ, ಹೆಂಗೋ ಏನೋ. ಹನುಮಂತ ದೇವರು ಹಾಗೆ ಸಮುದ್ರ ಉಲ್ಲಂಘನೆಯನ್ನ ಮಾಡುವಾಗ ದಾರಿಯಲ್ಲಿ ಸುರಸ ಅಂತ ಒಬ್ಳು ಬರ್ತಾಳ. ಆಕೆಗೆ ಒಂದು ವರ ಆಯ್ತು. ಏನ್ ವರ ಆಯ್ತು ಅಂದ್ರೆ, ನೀನ್ ಯಾರನ್ನ ಅಪೇಕ್ಷೆ ಪಡ್ತಿ ಅವ್ರು ನಿನ್ ಬಾಯಲ್ಲಿ ಬಂದು ಬೀಳ್ಲಿ ಅಂತ. ಅವಾಗ ಹನುಮಂತ ದೇವರು ಬಂದ್ರೆ ಅಂತ ಬಾಯಿ ಮಾಡಿದ್ರು. ಹನುಮಂತ ದೇವರು ಇಷ್ಟಿದ್ರು, ಬೆಳೆದ್ರು ತುಂಬಾ ದೊಡ್ಡವರಾದ್ರು. ಇವ್ರು ಎಷ್ಟು ದೊಡ್ಡವರಾದ್ರು ಅಷ್ಟು ಬಾಯಿ ಅಗಲ ಮಾಡಿದ್ಲಂತವ್ರು. ಇವ್ರು ಇನ್ನೂ ದೊಡ್ಡವರಾದ್ರು, ಅವಳು ಇನ್ನೂ ಬಾಯಿ ಪೂರ್ತಿ ಕಿಸಿದ್ಲು. ಆಗ ಹನುಮಂತ ದೇವರು ತಕ್ಷಣದಲ್ಲಿ ಸಣ್ಣ ರೂಪ ತಗೊಂಡು ಅವಳ ಬಾಯಿ ಒಳಗ್ ಹೋಗಿ ಹೊರಗ್ ಬಂದ್ಬಿಟ್ಟು, ವರ ಇದ್ದದ್ದೇನು ನಿನ್ ಬಾಯಲ್ಲಿ ಬೀಳ್ಲಿ ಅಂತ. ಒಳಗ್ ಹೋದ್ರು, ಹೊರಗ್ ಬಂದ್ರು. ಅವಳು ಇಷ್ಟು ಬಾಯಿ ತೆಗೆದಿದ್ಲ, ಮುಚ್ಚೋದ್ರೊಳಗೆ ಹನುಮಂತ ದೇವ್ರು ಒಳಗೋಗಿ ಹೊರಗ್ ಬಂದ್ಬಿಟ್ಟು. ಹನುಮಂತ ದೇವರಿಗೇನೆ ವಾಯುದೇವರಿಗೆ ಅಣಿಮಾ ಮಹಿಮಾದಿ ಸಾಮರ್ಥ್ಯ ಇರುವಾಗ ಆ ವಾಯುದೇವರನ್ನು ಸೃಷ್ಟಿ ಮಾಡಿದ ಭಗವಂತ, ಅವನಿಗೆ ಅಣಿಮಾ ಮಹಿಮಾದಿಗಳಿಲ್ಲೇನು? ಹೀಗಾಗಿ ಎಲ್ಲೋ ಪಾತ್ರ ಇರುತ್ತೆ. ಹಾಗೆ ಇಲ್ಲಿಂದ ಹಿಂಗ್ ಕೈ ಮಾಡ್ರೆ ಕೈಯಲ್ಲಿ ತನ ಹೋಗುತ್ತೆ ದೇವ್ರಿಗೆ. ಅಷ್ಟು ದೊಡ್ಡದ ಬೆಳೆದು ಬಿಡ್ತಾನೆ. ಆಮೇಲೆ ಮತ್ ಪುಟ್ಟ ಮಗು ಆಗ್ಬಿಡ್ತಾನೆ, ತಿಂದು ಹೋಗ್ಬಿಡ್ತಾನೆ. ಹಿಂಗಾಗಿ ಹೆಂಗಂತ ಇವನನ್ನು ಹಿಡಿಯೋದು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಲೋಕನಿಯಾಮಕನಾದಂತಹ ಭಗವಂತ ಕರಶ್ಚನಸ್ತಾಡೈತು ಯಶೋದೆ, ಇಷ್ಟೆಲ್ಲಾ ನಿನ್ನ ಮಗ ಮಾಡಿದ್ರು ನಮ್ಮ ಬಾಯಿಂದ ನಿಷ್ಠುರ ಮಾತನ್ನ ನಾವು ಆಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ, ನಿನ್ನ ಮಗನ್ ನೋಡಿದ್ರೆ ನಮ್ಗೇನು ಆಡ್ಬೇಕು ಅಂತ ಅನ್ಸಲ್ಲ. ಕೋಪ ಬರುತ್ತೆ, ಮನೇಲಿರೋ ಸಾಮಾನೆಲ್ಲ ಖಾಲಿ ಮಾಡ್ತಾನೆ, ಬೈಬೇಕು ಅಂತೆ ಬರ್ತೀವಿ ನಿಷ್ಠುರವಾದ ಮಾತಿನಿಂದ. ಅವ್ ನೋಡಿದ ತಕ್ಷಣ ಹಾಗೇ ನಾವು ಸುಮ್ಮನಾಗ್ಬಿಡ್ತೀವಿ. ಅವನ ಕಣ್ಣುಗಳಿವೆಲ್ಲ, ಆ ಕಣ್ಣುಗಳು ನಮ್ಮನ್ನ ಮಂತ್ರಮುಗ್ಧರನ್ನಾಗಿ ಮಾಡಿಬಿಡುತ್ತೆ. ದೇವರ ಕಣ್ಣು ಹಾಗಿದೆ. ನಿನ್ ಮಗನ ಕಣ್ಣಲ್ಲಿ ಏನಿರ್ಬಹುದು? ಒಬ್ಬ ಗೋಪಿಕಾಸ್ತ್ರೀ ಅಂತಾಳೆ, ನಮ್ಮ ಮನೇಲಿ ಒಂದು ಡಾರ್ಕ್ ರೂಮ್ ಇದೆ, ಕೆಲವ್ರ ಮನೆ ಸ್ಟೋರ್ ರೂಮ್ ಇರುತ್ತೆ. ಈ ನಮ್ ಟ್ರಿಪ್ಲಿಗೆ ಎಲ್ಲ ಕೆಲವ್ರ ಅಪಾರ್ಟ್ಮೆಂಟೇ ಆಗಿವೆ. ಇಡೀ ಮನೆಯಲ್ಲೇ ಸೂರ್ಯನ ಕಿರಣ ಬೀಳಲ್ಲ. ಕಗ್ಗತ್ತಲೆ ರೂಮ್ ಇದೆ ನಮ್ಮ ಮನೇಲಿ. ಅಲ್ಲಿ ಮುಚ್ಚಿಟ್ಟಿದ್ವಿ, ಮುಂದೆಲ್ಲಾ ಟ್ರಂಕ್ ಇಟ್ಟು, ಹಿಂದೆ ಮೊಸರಿನ ಪಾತ್ರೆ ಎಲ್ಲಾ ಮುಚ್ಚಿಟ್ಟಿದ್ವಿ. ನಮಗೆ ಒಂದೊಂದ್ಸರಿ ಎಲ್ಲಿಟ್ಟಿವಿ ಮರ್ತೋಗ್ಬೇಕು, ಅಷ್ಟು ರಹಸ್ಯವಾಗಿ ಮುಚ್ಚಿಟ್ರು. ನಿನ್ನ ಮಗ ಕತ್ಲೆ ರೂಮಿಗೆ ಹೋಗ್ತಾನೆ, ಕರೆಕ್ಟ್ ಆಗಿ ಎಲ್ಲಿ ಬೆಣ್ಣೆ ಇದೆ ಆ ಬೆಣ್ಣೆ ಪಾತ್ರೆಗೆ ಕೈ ಹಾಕಿ ತಿಂದು ಹೋಗ್ತಾನೆ. ಅದಕ್ಕೆ ಅಂತಾಳೆ, ಬತಾಂಧಕಾರರ್ಪಿತ ದಧ್ಯಮತ್ರಂ ಅಪಿ ಸ್ವಭಾವಸ್ವ ನಯನಾಂತ ಲಕ್ಷ್ಮ ಸಮೀಕ್ಷತೆ ಲೋಚನ ಯೋಗ್ಯಮೇಶ ಬಿಭರ್ತಿ ಬಾಲಸ್ತವ ಪುಷ್ಪವಂತವು. ನಿನ್ನ ಮಗನ ಕಣ್ಣಲ್ಲಿ ಏನಾದ್ರು ಸೂರ್ಯಚಂದ್ರ ಇದ್ದಾರ? ನ್ಯಾಚುರಲ್ ಟಾರ್ಚ್ ಇಟ್ಕೊಂಡಿದ್ದಾರ ಕಣ್ಣಲ್ಲಿ? ಯಾಕಂದ್ರೆ ಎಂತ ಕತ್ತಲೆ ರೂಮಲ್ಲಿ ಇಟ್ರು ಕಳ್ತನ ಮಾಡ್ತಾನೆ ಅಂದ್ರೆ ಏನಿದೆ ನಿನ್ ಮಗನ ಕಣ್ಣಲ್ಲಿ ಅಂದ್ರೆ ಇವೆಲ್ಲ ಅಂದ್ರೆ ಸೂರ್ಯ ಚಂದ್ರಮಸವು ಅಷ್ಟಚಕ್ಷುಷಿ ಅಂತ ಶಶಿ ಸೂರ್ಯ ನೇತ್ರದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ದೇವರ ಕಣ್ಣುಗಳಲ್ಲಿ ಸೂರ್ಯ ಚಂದ್ರರಿದ್ದಾರೆ ಎಂಬುದಾಗಿ ಮಾತಿದೆ. ಅದನ್ನೇ ತಿಳಿಸಿಕೊಡ್ತಾರೆ. ಅಂತೂ ಇಷ್ಟೆಲ್ಲಾ ಭಗವಂತ ತಾನು ಮಾಡಿದರೂ ಕೂಡ ಇವನು ಇನ್ನ ಕೆಲವು ಕಡೆ ಬಾಗಿಲು ಹಾಕಿರ್ತೀವಿ, ಇವನು ಬರ್ತಾನೆ ಅಂತ. ಏನೆಲ್ಲಾ ಸೇಫ್ಟಿ ಲಾಕ್ ಅದು ಇದು ಎಲ್ಲಾ ಮಾಡಿ ಪಾಸ್ವರ್ಡ್ ಹಾಕಿಟ್ಟಿರ್ತೀವಿ, ಇವನು ಬಂದ ತೆಗಿಬಾರ್ದು ಬಾಗಿಲು ಅಂತ. ಏನೋ ಗೊತ್ತಿಲ್ಲ ಇವನ್ ಏನ್ ಮಂತ್ರ ದೇವತೆನೋ ಏನೋ, ಹೆಂಗ್ ಇವನು ಬಂದ್ರೆ ಡೋರ್ಗಳೆಲ್ಲ ಓಪನ್ ಆಗತ್ತಂತೆ ಗೊತ್ತಿಲ್ಲ. ಒಂದೊಂದ್ಸರಿ ನಮಗೆ ಪಾಸ್ವರ್ಡ್ ಮರ್ತೋ ಬಾಗಿಲು ಓಪನ್ ಆಗಲ್ಲ, ಇವನು ಬಂದ್ರೆ ಪಾಸ್ವರ್ಡ್ ಗೊತ್ತಿಲ್ಲ, ಏನಿಲ್ಲ, ಬರ್ತಾನೆ ಬಾಗಿಲು ಓಪನ್ ಮಾಡುದು. ಹೆಂಗ ಬಾಗಿಲು ಓಪನ್ ಮಾಡ್ತಾನೆ ಇವನು ಹೇಗೆ ಅದನ್ನ ಮಾಡ್ಲಿಕ್ಕೆ ಸಮರ್ಥ? ಯಾಕೆ ಅಂದ್ರೆ ಆ ಮರಗಳು ಹಾಗೆಲ್ಲ, ಮತ್ ಕಟ್ಟಿಗೆ ಬಾಗಿಲು, ಕಟ್ಟಿಗೆಗೆಲ್ಲ ಅಭಿಮಾನಿ ಯಾರು? ಚಂದ್ರ. ಅವನ ವರ್ಷದಲ್ಲಿ ಹುಟ್ಟಿದ್ದಕ್ಕೆ ಏನಾದ್ರೂ ಇವನಿಗೆ ಆ ಸಾಮರ್ಥ್ಯ ಬಂದಿದೆಯಾ ಅಂತ ಕೇಳ್ತಾರೆ. ಹೀಗಾಗಿ ಬದ್ಧಪಾಠ ಇತ್ತು ತದ್ವಿಪಟಿನೋ ಕಿಂದೇವಿ ಕೂರ್ಮೋಮಯಂ. ಹಾಗಾದ್ರೆ ಇವನ್ ಹೆಂಗ ಬೀಳಿಸೋದು ಅಂತ ಕೇಳ್ತಾರ. ಸಾಧ್ಯವೇ ಆಗ್ತಾ ಇಲ್ಲ. ಹೀಗೆ ಎಲ್ಲಾ ಗೋಪಿಕಾ ಸ್ತ್ರೀಯರು ದೂರ ಹೇಳಿದ್ರು. ಎಷ್ಟೋತನ ಯಶೋದೆ ಕೂತ್ಕೊಂಡು ಕೇಳ್ತಾ ಇದ್ದ ಕಂಪ್ಲೇಂಟ್ ಏನ್ ಮುಗೀತಾನೆ ಇಲ್ಲ. ಅಂತೂ ಕೊನೆ ಮುಗಿಸಿದ ಮೇಲೆ ಆ ಭಗವಂತ ಅಂದ, ಅಮ್ಮ ಇವರೆಲ್ಲಾರು ಸುಳ್ಳು ಹೇಳ್ತಾರೆ, ಇವರೆಲ್ಲಾರು ಸುಳ್ಳು ಹೇಳ್ತಾರೆ. ನಾನು ಇವ್ರಾರ ಮನೇಲಿ ಬೆಣ್ಣೆ ತಿಂತೀನಿ, ನೀನ್ ನನಗೆ ಏನ್ ಕಡಿಮೆ ಮಾಡಿ? ಅಮ್ಮನ್ ಕೇಳ್ಬಿಟ್ಟ, ಸೆಂಟಿಮೆಂಟ್ ಇಂದ ಟಚ್ ಮಾಡ್ಬಿಟ್ರೆ ಏನು ಮಾಡ್ಲಿಕ್ಕ. ಅಮ್ಮ ನೀನ್ ನನಗೆ ಏನಾರು ಕಮ್ಮಿ ಮಾಡಿಯಾ? ಕೇಳ್ದಾಗ ಕೇಳಿದ್ದೆಲ್ಲ ಕೊಡ್ತಿ, ನಾನ್ ಯಾಕೆ ಇವ್ರ ಮನೆಗೆ ಹೋಗಿ ಬೆಣ್ಣೆ ತಿನ್ಲಿ? ನಾನು ಇವ್ರ ಮನೇಲಿ ಬೆಣ್ಣೆ ತಿಂದೇ ಇಲ್ಲ. ಸಮಾಮ ಮೈಷಾ ಮೃದತೀವ ಶಂಸನ್. ನೋಡು ಇವ್ರ ಮನೆ ಬೆಣ್ಣೆ ಎಲ್ಲ ನನಗೆ ಯಾವ್ದಕ್ ಸಮಾನ ಗೊತ್ತಾ? ಬಾಯಿ ತೆಗೆದು ಮಣ್ಣು ಹಾಕೊಂಡು ತೋರಿಸಿದ್ದ, ಮಣ್ಣು ತಿಂದು ಬಿಟ್ಟ ದೇವ್ರು ಮಣ್ಣು ತಿಂತ. ಹಿಂದಿನ ಕಾಲಕ್ಕೆಲ್ಲ ಮಕ್ಕಳು ಮಣ್ಣು ತಿಂತಾ ಇದ್ದು, ಈಗೇನು ಉಣ್ಣೋ ಅನ್ನವನ್ನೇ ಉಣ್ಣಲ್ಲ, ಮಣ್ಣಲ್ಲಿ ತಿನ್ಬೇಕು. ಮಣ್ಣು ತಿಂತಾ ಇತ್ತು ಮಕ್ಕಳು.
ದೇವ್ರು ಹೀಗೆ ಅಲ್ಲಿ ಬಿದ್ದು ಮಣ್ಣು ತಿಂದು ದೇವ್ರು ಹೇಳಿದ್ನಂತೆ, ಇವ್ರು ಕೊಡೋ ಬೆಣ್ಣೆ ನನಗ್ ಮಣ್ಣಿಗೆ ಸಮಾನ ಅಂತ ಹೇಳಿದ್ನಂತೆ ದೇವರು. ಅದ್ರಾದ್ರ ಹಾಗೆ ಹೇಳ್ತಾರೆ, ಸಮಾಮಮೇಶ ಮೃದತೀವ ಶಂಸನ್ ಮೃದಂ ಜಗಾಸ ಶಶೋಕಿಲೇಶಃ. ಆ ಸರ್ವಸ್ವಾಮಿಯಾದಂತಹ ಭಗವಂತ ಮಣ್ಣನ್ನ ತಿಂದ. ಹಾಗೆ ಮಣ್ಣನ್ನ ತಿಂದು ತಾನು ಚೋರ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರು ದೇವರು. ಹೀಗಾಗಿ ತಾಯಿ ಎದುರಿನಲ್ಲಿ ಗೋಪಿಯರಿಂದ ಕಳ್ಳತನದ ಆರೋಪ ಬಂದಾಗ ಆ ಭಗವಂತ ತನ್ನ ಮೇಲಿನ ಕಳ್ಳತನದ ಆರೋಪವನ್ನ ನಿರಾಕರಿಸ್ಲಿಕ್ಕೆ ಮಣ್ಣು ತಿಂದ ಅಂತಾರೆ. ಯಾವಾಗಲೂ ನಮ್ಮ ಮೇಲೆ ಏನಾದ್ರೂ ಅಪವಾದಗಳು ಬಂದ್ರೆ ಆ ಅಪವಾದವನ್ನು ನಾವು ಪರಿಹಾರ ಮಾಡ್ಕೊಳ್ಳೇಬೇಕಂತ. ಹೀಗಾಗಿ ದೇವರು ಮಣ್ಣನ್ನ ತಿಂದದ್ದೆಷ್ಟು ಮಣ್ಣು? ಒಂದು ಹಿಡಿ ಮಣ್ಣು ತಿಂದಿದ್ದ. ಓಡಿ ಬಂದ ತಾಯಿ, ಮಣ್ಣು ತಿಂದ್ರೆ ಬಾಯಿ ತೆಗಿ ಎಲ್ಲಿ ಮಣ್ಣು ತಿಂದಿಲ್ಲ ತೆಗಿ ತೋರಿಸು ಒಂದು. ದೇವ್ರು ಮತ್ತೆ ಬಾಯಿ ತೋರಿಸಿದ್ರೆ ಇಡೀ ಬ್ರಹ್ಮಾಂಡ ತೋರಿಸಿದ. ಇದು 2ನೇ ಸಾರಿ ದೇವ್ರು ತೋರಿಸಿದ್ರು. ಮೃದಂ ಸಮಾಸ್ವಾದ್ಯ ಜಗಂತಿ ಮಾತು ಪ್ರದರ್ಶಯಾಮಾಸ ಖಿಲಾಸ್ಯ ದೇಶೇ ಅಹಂ ಸುಪಾತ್ರೆ ರಸಯಾ ಪ್ರದತ್ತ ಸಹಸ್ರದಾಸೋ ಫಲತೀತಿ ಮನ್ಯೇ. ಹಾಕೊಂಡಿದ್ದಿಷ್ಟು ಮಣ್ಣು, ಆದ್ರೆ ತೋರಿಸಿದ್ದು ಇಡೀ ಬ್ರಹ್ಮಾಂಡ. ದೇವ್ರಂತ ನೀನು ನನಗೆ ಇಷ್ಟೇ ಕೊಡ್ರಿ, ಅದನ್ನ ನಾನು ಇಷ್ಟು ಮಾಡ್ಕೋತೀನಿ ಅಂತ ದೇವ್ರು. ನನಗೆ ನೀವು ಇಷ್ಟೇ ಕೊಡ್ರಿ. ನೈವೇದ್ಯಕ್ಕೆ ನಾವೆಲ್ಲ ಇಡ್ತೀವೇನೋ, ಚೂರು ಒಂದ್ ನೈವೇದ್ಯ ತಟ್ಟಿ ನೋಡ್ಬೇಕು, ಇಷ್ಟೇ ಇರತ್ ಮನೇಲಿ. ಮಾಡಿರೋ ದೊಡ್ಡ ದೊಡ್ಡ ಕೊಳಗದಲ್ಲಿ ಅನ್ನ, ತರೋದು ಒಂದು ಚಿಕ್ಕ ತಟ್ಟೆಯಲ್ಲಿ ನೈವೇದ್ಯಕ್ಕೆ ಒಂದ್ ಅರ್ಧ ಸೌಂಟ್ ಅನ್ನ ಪಾಯಸ ಹಾಕೊಂಡ್ ಬಂದಿರ್ತೀವಿ. ದೇವ್ರಂತ ನೀವು ಇಷ್ಟೇ ಕೊಡ್ರಿ, ಅದನ್ನ ಅನಂತ ಮಾಡೋ ಶಕ್ತಿ ನನಗಿದೆ ಅಂತ ತೋರಿಸ್ಲಿಕ್ಕೆ ತಾನು ಬಾಯಲ್ಲಿ ಪುನಃ ಬ್ರಹ್ಮಾಂಡವನ್ನ ತೋರಿಸಿದ. ತಾನು ಮಣ್ಣು ತಿಂದಿಲ್ಲ ಅನ್ನೋದನ್ನ ದೃಢಪಡಿಸ್ಲಿಕ್ಕೆ ಯಶೋದೆಗೆ ಎಲ್ಲಾ ಲೋಕವನ್ನ ತೋರಿಸಿ ಆಶ್ಚರ್ಯವನ್ನ ಪಡಿಸಿದ. ಆದ್ರೆ ಕೃಷ್ಣನ ಬಾಯನ್ನ ಸೇರಿದಂತಹ ಮಣ್ಣು ತಾನು ಅನಂತ ಪಟ್ಟಾಗಿ ಬೆಳೆದು ಹಾಗೆ ಬ್ರಹ್ಮಾಂಡ ಆಯ್ತು ಅಂತ ವಾದರಾಜರಲ್ಲಿ ಉತ್ಪ್ರೇಕ್ಷೆಯನ್ನ ಮಾಡ್ತಾರೆ. ಸತ್ಪಾತ್ರರಿಗೆ ನೀಡಿದ ವಸ್ತುಗಳು ಅನಂತ ಮಡಿಯಾಗತ್ತೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಂತ ದ್ವಾದಶ ಸ್ತೋತ್ರದಲ್ಲಿ ಹೇಳಿದಂತೆ ಮರಳಿ ತನಗೆ ಅರ್ಪಿಸಲು ಕೊಟ್ಟದ್ದು ಅನಂತ ಮಡಿ ಮಾಡಿ ಎಂಬುದಾಗಿ ಜಗನ್ನಾಥದಾಸರು ತಿಳಿಸುವಂತೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತ ಸುಮಧ್ವಿಜಯದಲ್ಲಿ ಹೇಳುವಂತೆ, ಯೋಗ್ಯರಿಗೆ ನಾವು ದಾನ ಮಾಡಿದ್ರೆ ಅದು ನಿಶ್ಚಯವಾಗಿ ಫಲವನ್ನ ಕೊಡುತ್ತೆ. ಆದ್ದರಿಂದಾಗಿ ಆ ಭಗವಂತ ಹಾಕೊಂಡಿಷ್ಟು ಮಣ್ಣು ಅನಂತ ಮಡಿಯಾಯ್ತು ಎಂಬುದಾಗಿ ಆ ಕೃಷ್ಣನ ಬಾಲ್ಯಲೀಲೆಗಳನ್ನ ಬಹಳ ಅದ್ಭುತವಾಗಿ ವಾದರಾಜರು ವರ್ಣನೆಯನ್ನ ಮಾಡ್ತಾರೆ. ಇನ್ನೂ ಅನೇಕ ಬಾಲ್ಯಲೀಲೆಗಳ ಬಗ್ಗೆ ಬಹಳ ರೋಚಕವಾಗಿ ರಸವತ್ತಾಗಿ ವಾದರಾಜರು ವರ್ಣನೆಯನ್ನ ಮಾಡ್ತಾರೆ. ಅದನ್ನ ಮುಂದಿನ ತಿಂಗಳು ಪುನಃ ಮುಂದುವರಿಸುವ ಪ್ರಯತ್ನವನ್ನ ಮಾಡೋಣ. ಬಹಳ ರೋಚಕವಾದ ರಸವತ್ತಾದ ಗ್ರಂಥ ಅದು ಮುನೀಶ ವಿಜಯ. ಅನೇಕ ವರ್ಷಗಳಿಂದ ಇದನ್ನ ವಿಸ್ತಾರವಾಗಿ ಹೇಳಬೇಕು ಅಂತ ಒಂದು ಆಸೆ, ಅದು ಇಲ್ಲಿ ಪೂರ್ಣ ಆಗ್ತಾ ಇದೆ. ಅದು ಕೇವಲ ಸ್ವಾಮಿಗಳ ಗುರುಗಳ ಅನುಗ್ರಹದಿಂದ ಅವರೇ ಒಳಗೆ ನಿಂತು ಮಾತನಾಡಿಸಿ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಅವರ ಚರಣ ಕಮಲಗಳಲ್ಲಿ ಅನಂತ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡುತ್ತಾ ಈ ಅಲೌಕಿಕವಾದ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟ ತಂದೆ ತಾಯಿಗಳಿಗೆ ನಮಸ್ಕಾರವನ್ನ ಮಾಡುತ್ತಾ, ತಾವೆಲ್ಲ ಸಜ್ಜನರು ವಿಶೇಷವಾಗಿ ಅತ್ಯಂತ ಭಕ್ತಿಯಿಂದ ಈ ಮುನೀಶ ವಿಜಯವನ್ನ ಆಲಿಸ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಭಗವಂತ ವಿಶೇಷವಾಗಿ ಮಂಗಲವನ್ನ ಮಾಡಿ ಎಲ್ಲ ಅನಿಷ್ಟಗಳನ್ನ ಪರಿಹಾರ ಮಾಡಿ ಸದ್ಭಕ್ತಿಯನ್ನ ಕೊಟ್ಟು ಅನುಗ್ರಹವನ್ನ ಮಾಡಿ ಈ ಮನೆಯಲ್ಲಿ ನಿರ್ವಿಘ್ನವಾಗಿ ಎಲ್ಲ ಮಂಗಲ ಕಾರ್ಯಗಳು ನಡೆಯುವಂತೆ ಭಗವಂತ ಪ್ರೇರಣೆಯನ್ನ ಮಾಡಲಿ ಎಂಬುದಾಗಿ ಹೇಳ್ತಾ, ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಸ್ಮದ್ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು.